Good morning, everyone. Welcome back to Takshara Academy. In the last class, we are discussing about the theory concept. So, based on the chapter differential equation. So, now in this class, we will discuss about the competitive part of the chapter differential equation. So, each chapter ನಾವೇನ್ ಮಾಡ್ತಾ ಹೋಗೋಣ ಈಗ ಕಾಂಪಿಟೇಟಿವ್ ಪಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. CET ಗೆ ಎಷ್ಟು ಕ್ವೆಶ್ಚನ್ಸ್ ಕೇಳಬಹುದು, JEE ಮೇನ್ಸ್ ಗೆ ಎಷ್ಟೆಲ್ಲ ಕ್ವೆಶ್ಚನ್ಸ್ ಅನ್ನು ಕೇಳಬಹುದು, ಓಕೆನಾ, ಯಾವ ಟಾಪಿಕ್ ಮೇಲೆ ಕೇಳ್ತಾ ಹೋಗಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಒನ್, ನಾವು KCT ಪೇಪರ್ನ ಅನಲೈಸ್ ಮಾಡ್ತಾ ಹೋದ್ರೆ ನಾವು KCT ಪೇಪರ್ನ ಅನಲೈಸ್ ಮಾಡ್ತಾ ಹೋದ್ರೆ 2014 ನಲ್ಲಿ ನೋಡಿ 2014 ನಲ್ಲಿ ನಮಗೆ ಎಷ್ಟು ಕ್ವೆಶ್ಚನ್ಸ್ ಅನ್ನ ಕೇಳಿದರೆ 3 ಕ್ವೆಶ್ಚನ್ಸ್ ಬಂದಿದ್ದಾವೆ. ಅಗೇನ್ 2015 ನಲ್ಲಿ 2 ಕ್ವೆಶ್ಚನ್ಸ್ ಬಂದಿದ್ದಾವೆ. 2016 ನಲ್ಲಿ 3 ಕ್ವೆಶ್ಚನ್ಸ್ ಬಂದಿದ್ದಾವೆ. 2017 ನಲ್ಲಿ 3 ಕ್ವೆಶ್ಚನ್ಸ್ ಬಂದಿದ್ದಾವೆ. 2018 ನಲ್ಲಿ 3 ಕ್ವೆಶ್ಚನ್ಸ್ ಇದ್ದಾವೆ. 2019 ನಲ್ಲಿ ಕೂಡ 3 ಕ್ವೆಶ್ಚನ್ಸ್ ಇದ್ದಾವೆ. 2020 ಅಲ್ಲಿ ಕೂಡ 3 ಕ್ವೆಶ್ಚನ್ಸ್ ಇದ್ದಾವೆ. ಅಗೇನ್ 21 ಅಲ್ಲಿ ಕೂಡ ನಮಗೆ 2 ಕ್ವೆಶ್ಚನ್ಸ್ ಇದ್ದಾವೆ. 2022 ಅಲ್ಲಿ ನಮಗೆ 3 ಕ್ವೆಶ್ಚನ್ಸ್ ಇದ್ದಾವೆ. ಅಂಡ್ ದೆನ್ ಲಾಸ್ಟ್ 2023 ಅಲ್ಲಿ ಕೂಡ ನಮಗೆ ಎಷ್ಟು ಕ್ವೆಶ್ಚನ್ಸ್ ಬಂದಿದ್ದಾವೆ, 2 ಕ್ವೆಶ್ಚನ್ ಅನ್ನ ಅವರು ಕೇಳಿದ್ದಾರೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಎಷ್ಟು ಕ್ವೆಶ್ಚನ್ಸ್ ಬರ್ಬೋದಪ್ಪ ಈ ಚಾಪ್ಟರ್ ಅಂದ್ರೆ ಸೊ ನಮಗೆ 3 ಕ್ವೆಶ್ಚನ್ಸ್ ಈ ಚಾಪ್ಟರ್ ಇಂದ ಮ್ಯಾಕ್ಸಿಮಮ್ ಬರಬಹುದು. ಮಿನಿಮಮ್ ಎಷ್ಟಿದ್ದಾವೆ, ಅಟ್ಲೀಸ್ಟ್ 2 ಕ್ವೆಶ್ಚನ್ಸ್ ಆದರೂ ಈ ಚಾಪ್ಟರ್ ಇಂದ ನಮಗೆ ಬರಬಹುದು. ಸೊ ಈ ಇಯರ್ಗೆ ನಮಗೆ ಇಲ್ಲಿ 2 ಕ್ವೆಶ್ಚನ್ಸ್ ಕೇಳಿದ್ರೆ ಅಂದ್ರೆ 2024 ಅಂದ್ರೆ ಈ ಇಯರ್ಗೆ ನಮಗೆ ಎಷ್ಟು ಕ್ವೆಶ್ಚನ್ ಕೇಳಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು, 3 ಕ್ವೆಶ್ಚನ್ ಕೇಳಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ರೈಟ್. ಹಾಗಾದ್ರೆ ನೋಡೋಣ ಏನೇನು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಪ್ಪ. ಸೊ ಫಸ್ಟ್ ಒನ್ ಟಾಪಿಕ್ ಆರ್ಡರ್ ಅಂಡ್ ಡಿಗ್ರಿ ಮೇಲೆ. ಸೊ ಈ ಟಾಪಿಕ್ ಮೇಲಂತೂ ಒಂದು ಕ್ವೆಶ್ಚನ್ ಅನ್ನ ಕೇಳ್ತಾರೆ ಕೂಡ. ನೆಕ್ಸ್ಟ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್, ಯಾವ ಟಾಪಿಕ್ ಮೇಲೆ ಕೇಳಬಹುದು, ವೇರಿಯಬಲ್ ಸಪರೇಬಲ್ ಮೆಥಡ್ ಆದ್ರೂ ಕೇಳಬಹುದು. ನೆಕ್ಸ್ಟ್ ಅಥವಾ ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಗಳ ಬಗ್ಗೆ ಕೇಳಬಹುದು. ಸೊ CET ಅಲ್ಲಿ ಕೂಡ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಗಳ ಬಗ್ಗೆ ಕೇಳುವಂತಹ ಕ್ವಶನ್ಸ್ ಬಹಳ ಕಡಿಮೆ ಇದೆ, ಬಟ್ ಆದ್ರೂ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನಾವು ಈ ಟಾಪಿಕ್ ಅಲ್ಲಿ ನಮಗೆ ಕ್ಲಿಯರ್ ಆಗಿರುವ ಕಾನ್ಸೆಪ್ಟ್ ಯಾವ್ದು ಕ್ಲಿಯರ್ ಆಗಿರಬೇಕು, ಆರ್ಡರ್ ಮತ್ತೆ ಡಿಗ್ರಿ. ನೋಡಿ ನಿಮ್ಮ ಥಿಯರಿ ಎಕ್ಸಾಮ್ ಕೂಡ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ಡರ್ ಮತ್ತೆ ಡಿಗ್ರಿ ಮೇಲೆ ಬಂದೇ ಬರ್ತದೆ. ಅದೇ ರೀತಿಯಾಗಿ ನಿಮ್ಮ KCET ಅಲ್ಲಿ ಕೂಡ ಆರ್ಡರ್ ಮತ್ತೆ ಡಿಗ್ರಿ ಮೇಲೆ ಒಂದು ಕ್ವಶನ್ ಅಂತೂ ಇದ್ದೇ ಇರ್ತದೆ. ಸೊ ಆರ್ಡರ್ ಮತ್ತೆ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಗಳ ಬಗ್ಗೆ ನಮಗೆ ಮಾಹಿತಿ ಏನಿರಬೇಕು, ಕಂಪ್ಲೀಟ್ ಆಗಿ ಗೊತ್ತಿರಬೇಕು. ಫಸ್ಟ್ ಫಸ್ಟ್ ಟಾಪಿಕ್ ದಟ್ ಇಸ್ ಇಂಟ್ರಡಕ್ಷನ್ ಅಂತ ತಗೋಣ. ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಂತ ಹೇಳಿ ನಮಗೆ ನಾರ್ಮಲ್ ಆಗಿ ಗೊತ್ತಿದೆ, ಈಕ್ವೇಶನ್ ಅಂದ್ರೆ ಏನಂತ ಹೇಳಿ. ಸೊ ನಾವು ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ಸ್ ಏನ್ ಮಾಡ್ತಾ ಹೋಗೋಣ, ಸ್ವಲ್ಪ ಕಾನ್ಸೆಪ್ಟ್ ಗಳನ್ನ ಸಿನಾಪ್ಸಿಸ್ ಗಳನ್ನ ನೋಡಿ ಪ್ರಾಬ್ಲಮ್ಸ್ ಗೆ ಮೂವ್ ಆಗೋಣ. ಸೊ ಇನ್ ದಟ್ ಫಸ್ಟ್ ಒನ್ ಡಿಫರೆನ್ಷಿಯಲ್ ಈಕ್ವೇಶನ್ ನಮಗೆ ಗೊತ್ತಿರಬೇಕು. ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು ಅಂತ ಹೇಳಿ ಆಗ ನಮಗೆ ಗೊತ್ತಿದೆ. ಏನು ಈಕ್ವೇಶನ್ ಅಂತಂದ್ರೆ ನಾರ್ಮಲಿ ನಮಗೆ ಗೊತ್ತಿದೆ. ಈಕ್ವೇಶನ್ ಅಂದ್ರೆ ಏನಪ್ಪಾ, ಟು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆರ್ ಸಪರೇಟೆಡ್ ಬೈ ದ ಸಿಂಬಲ್ ಈಕ್ವಾಲಿಟಿ. ಅದಲ್ವಾ, ಎರಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಏನಾದ್ರು ಸೊ ಈಕ್ವಾಲಿಟಿ ಸಿಂಬಲ್ ಇಂದ ಎಕ್ಸ್ಪ್ರೆಸ್ ಮಾಡಿದ್ರೆ ಅಂತದನ್ನ ನಾವೆಂತ ಕರಿತಾ ಹೋಗ್ತೀವಿ, ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸೊ x plus 3 is equals to 0 ಇರ್ಬೋದು, ಹೌದಲ್ವಾ. ಸೊ ದಿಸ್ ಈಸ್ ದ ನಾವೆಂತ ಹೇಳ್ಬೋದು, ಲೀನಿಯರ್ ಈಕ್ವೇಶನ್ ಅಂತೇಳಿ ಹೇಳ್ತಾ ಹೋಗ್ಬೋದು. ಮೋರ್ ಓವರ್ ಇದೇನಿದೆ, ಸೊ ಎರಡು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗಳ ಮಧ್ಯೆ ಯಾವ ಸಿಂಬಲ್ ಇದೆ, ಈಕ್ವಾಲಿಟಿ ಸಿಂಬಲ್ ಇದೆ. ಹಾಗಾಗಿ ಇದನ್ನ ಅಂತ ಕಾಣಬಹುದು, ಈಕ್ವೇಶನ್ ಅಂತ ಹೇಳಿ ಹೇಳ್ಬಹುದು. ಹಾಗಾದ್ರೆ ಇಲ್ಲಿ ನಮಗೆ ಇನ್ನೊಂದು ಬರ್ತಾ ಇದೆ, ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನೋ ಡಿಫರೆನ್ಷಿಯಲ್ ಈಕ್ವೇಶನ್. ಹಾಗಾದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಪ್ಪಾ, an equation involving dependent variable, independent variable and derivatives of dependent variable with respect to independent variables. So I will repeat the definition. So an equation involving dependent variable, independent variable and
derivatives of dependent variable with respect to independent variable. ಸೊ ಅಂತಹ ಈಕ್ವೇಶನ್ ನಾವೆಂತ ಕರಿತಾ ಹೋಗ್ತೀವಿ, ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡ್ತಾ ಹೋಗೋಣ ಎಕ್ಸಾಂಪಲ್. ನೋಡಿ ಎಕ್ಸಾಂಪಲ್ ಏನಿದೆ, dy ಬೈ dx ಇದೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳ್ತೀವಿ ಗೊತ್ತಿದೆ ನಮಗೆ, ಡೆರಿವೇಟಿವ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಡೆರಿವೇಟಿವ್ ಅಲ್ಲಿ y ನ ನಾವೇಂತ ಕರಿತಾ ಹೋಗ್ತೀವಿ, ಡಿಪೆಂಡೆಂಟ್ ವೇರಿಯಬಲ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ x ಏನಂತ ಕರಿತಾ ಹೋಗ್ತೀವಿ, ಇಟ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಇದನ್ನ ಅಬ್ಸರ್ವ್ ಮಾಡ್ತಾ ಹೋಗೋಣ ಈ ಈಕ್ವೇಶನ್ ಅಲ್ಲಿ ಏನೇನಿದೆ ಅಂತ ಹೇಳಿ. ಸೊ ನಮಗೆ ಇಲ್ಲೇನಿದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಡಿಪೆಂಡೆಂಟ್ ವೇರಿಯಬಲ್ ಇದೆ. ಅಗೇನ್ ಡಿಪೆಂಡೆಂಟ್ ವೇರಿಯಬಲ್ ನ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಏನಿದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ. ಸೊ ಮೋರ್ ಓವರ್, ಸೊ ಸಪರೇಟೆಡ್ ಬೈ ದಿ ಸಿಂಬಲ್ ಏನಿದೆ, ಈಕ್ವಾಲಿಟಿ ಇದೆ. ಹಾಗಾದ್ರೆ ಸೊ ಇಂತಹ ಈಕ್ವೇಶನ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ, ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್, ದ ಕ್ಲಾಸಿಫಿಕೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್. So first one ಯಾವ್ದು ಕೊಟ್ಟಿದ್ರೆ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ಅನದರ್ ಒನ್ ಈಸ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರ್ತಾ ಹೋಗ್ತದೆ. ಹಾಗಾದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಪ್ಪಾ? ಎ ಡಿಫರೆನ್ಷಿಯಲ್ ಈಕ್ವೇಶನ್ ಇನ್ವಾಲ್ವಿಂಗ್ ದ ಡೆರಿವೇಟಿವ್ಸ್ ಆಫ್ ದಿ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ಕಾಲ್ಡ್ ಆನ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್. ನಾವು ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಾಗಿರ್ಬೇಕು, ಸೊ ಓನ್ಲಿ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಇರಬೇಕು. ಓಕೆನಾ? ಸೊ ಹಂಗೆ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಇನ್ವಾಲ್ವಿಂಗ್ ದ ಡೆರಿವೇಟಿವ್ಸ್ ಆಫ್ ದಿ ಡಿಪೆಂಡೆಂಟ್ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಓನ್ಲಿ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ಕಾಲ್ಡ್ ಆನ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗಿ, ನಮಗೆ ಇಲ್ಲಿ ಎರಡು ಎಕ್ಸ್ಪ್ರೆಷನ್ಸ್ ಇದಾವೆ. ಅವೆರಡು ಮತ್ತೇನಿದೆ, ಸಮ್ ಇದೆ. ಹಾಗಾದ್ರೆ ಇಲ್ಲಿ ಡಿನಾಮಿನೇಟರ್ ನೋಡಿದಾಗ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಏನಿದೆ, ಎಕ್ಸ್ ಇದೆ. ಹಾಗಾಗಿ ಇಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ನಾವೆಂತ ಕರಿತಾ ಹೋಗ್ತೀವಿ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಿರಬಹುದು, ಎ ಡಿಫರೆನ್ಷಿಯಲ್ ಈಕ್ವೇಶನ್ ಇನ್ವಾಲ್ವಿಂಗ್ ಮೋರ್ ದನ್ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ಕಾಲ್ಡ್ ಆನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಅಂದ್ರೆ ನಮಗೆ ಕೊಟ್ಟಿರುವಂತಹ ಈಕ್ವೇಶನ್ ಅಲ್ಲಿ ಸೊ ಮೋರ್ ದನ್ ಒನ್, ಇನ್ ಕೇಸ್ ಏನಾದ್ರೂ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇದ್ರೆ, ಓಕೆನಾ, ಮೋರ್ ದ್ಯಾನ್ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಇದ್ರೆ ಅದನ್ನಂತ ಕರಿತಾ ಹೋಗ್ತೀವಿ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಓನ್ಲಿ ಒನ್ ಇಂಡಿಪೆಂಡೆಂಟ್ ವೇರಿಯಬಲ್ ಇದ್ರೆ ಅದನ್ನಂತ ಕರಿತಾ ಹೋಗ್ತೀವಿ, ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ ಯುವರ್ ಸಿಲೆಬಸ್ ನಿಮಗೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಮಾತ್ರ ನಿಮಗೆ ಸಿಲೆಬಸ್ಗೆ ಇದೆ. ಓಕೆನಾ? ಇಲ್ಲ ನಿಮಗೆ ಎಕ್ಸಾಂಪಲ್ ನೋಡ್ತಾ ಇದ್ದೀನಿ, ಏನ್ ಬರ್ತಿದ್ದೀನ, ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಇಂಟು ದೋ ವೈ. ಇಲ್ಲಿ ದೋ ಬೈ ದೋ ಎಕ್ಸ್ ಇನ್ ರೆಪ್ರೆಸೆಂಟ್ಸ್ ಎ ಪಾರ್ಷಿಯಲ್ ಡೆರಿವೇಟಿವ್. ಗೊತ್ತಾಗ್ತಿದೆ ಅಲ್ವಾ? ಇಲ್ಲಿ ನೋಡಿ ಏನಿದೆ, ಇಲ್ಲಿ ಎಕ್ಸ್ ಅನ್ನೋದೊಂದಿದೆ, ವೈ ಮತ್ತೆ ಒಂದಿದೆ. ಹಾಗಾದ್ರೆ ಎಲ್ಲಿ ಎಷ್ಟಿದೆ ಇಂಡಿಪೆಂಡೆಂಟ್ ವೇರಿಯಬಲ್, ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಇದಾವೆ. ಸೊ ಇಂತಹ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನಾವೆಂತ ಕರಿತಾ ಹೋಗ್ತೀವಿ, ವಿಲ್ ಟೇಕ್ ಇಟ್ ಆಸ್ ಸಮ್ ಹಿಯರ್ ಒನ್ ಅಂತ ತಗೋಣ. ಇಂತಹ ಈಕ್ವೇಶನ್ ನಾವೆಂತ ಕರಿತಾ ಹೋಗ್ತೀವಿ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿತಾ ಹೋಗ್ತೀವಿ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಸೊ ದೀಸ್ ಆರ್ ದಿ ಟೂ ಕ್ಲಾಸಿಫಿಕೇಶನ್. ಅದೇ ರೀತಿಯಾಗಿ ಇಲ್ಲಿ ನಮ್ಗೆ ಏನ್ ಬರ್ತಾ ಹೋಗ್ತವೆ, ಸಿಸ್ಟಮ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರ್ತಾ ಹೋಗ್ತವೆ. ಅಗೇನ್ ಸಿಸ್ಟಮ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಬರ್ತಾ ಹೋಗ್ತವೆ. ಸೊ ಅದು ನಿಮಗೆ ಸಿಲೆಬಸ್ ಇಲ್ಲ, ಜಸ್ಟ್ ಯು ಶುಡ್ ನೋ ದಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಂತೇಳಿ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್, ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಂಪಲ್ಸರಿ ಆಗಿ ಇದ್ರ ಮೇಲೆ ನಿಮಗೆ ಥಿಯರಿಗೆ ಒಂದು ಕ್ವಶನ್ ಬಂದೇ ಬರ್ತದೆ, ಆರ್ ನಿಮಗೆ CET ಕೂಡ ಬರಬಹುದು. ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನಪ್ಪಾ? ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ is defined as the order of highest ordered derivative involved in the given differential equation. ಏನಂದ್ರೆ
order of a differential equation is defined as the order of the highest ordered derivative involved in the given differential equation ಆಗಿರಬೇಕು. ಗೊತ್ತಿದೆ ಅಲ್ವಾ? ಹಾಗಾದ್ರೆ ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಯಾವ್ದು ಇರ್ತದೋ ಅದನ್ನ ನಾವೇಂತ ಕರಿತೀವಿ? ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಆರ್ y dash or y1 indicates first ordered derivative ಅಂತೇಳಿ. ನೆಕ್ಸ್ಟ್ d square y by dx square or y double dash or y2. ನೆಕ್ಸ್ಟ್ ಇನ್ನೊಂದು ಏನು ಮಾಡಬಹುದು? d cube y by dx to the power 3 or y triple dash or ನಮಗೆ ಏನಾಗಬಹುದು? y3 ಆಗಬಹುದು. ಸೊ ಇದನ್ನ ನಾವೇಂತ ಕರಿತಾ ಹೋಗ್ತೀವಿ? ಫಸ್ಟ್ ಆರ್ಡರ್ಡ್ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಸೆಕೆಂಡ್ ಆರ್ಡರ್ಡ್ ಡೆರಿವೇಟಿವ್ ಅಂತ ಕರಿತಾ ಹೋಗ್ತೀವಿ. ಇದನ್ನ ಥರ್ಡ್ ಆರ್ಡರ್ಡ್ ಡೆರಿವೇಟಿವ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇದರಲ್ಲಿ ಮೂರಲ್ಲಿ ಥರ್ಡ್ ಆರ್ಡರ್ ಡೆರಿವೇಟಿವ್ ಇದ್ರೆ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಅದನ್ನ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳಬೇಕು. ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ d cube y by dx cube plus x square into d square y by dx square to the power 3 is equals to 0. ನೋಡಿ, ಇನ್ನೊಂದು ನಿಮಗೆ ಡಿಫರೆನ್ಸ್ ಗೊತ್ತಿರಲಿ. d square y by dx square ಅಂದ್ರೆ ಬೇರೆ, dy by dx whole square ಅಂದ್ರೆ ಬೇರೆ. ಇಟ್ ಮೀನ್ಸ್ ಇಲ್ಲಿ y ಅನ್ನೋ ಫಂಕ್ಷನ್ ನ ನಾವೇನ್ ಮಾಡ್ತಾ ಇದೀವಿ? 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಡೆರಿವೇಟಿವ್ ನ ಫಸ್ಟ್ ಆರ್ಡರ್ ಡೆರಿವೇಟಿವ್ ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಇದಕ್ಕೆ ನಾವು ಇದನ್ನ ಕರಿತೀವಿ ಪವರ್ ಅಂತ ಹೇಳ್ಬಹುದು. ಓಕೆನಾ? ಹಾಗಾದ್ರೆ ನೋಡ್ಕೊಳ್ಳೋಣ. ಇಲ್ಲಿ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಯಾವುದು? ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇದೆ ಹೈಯೆಸ್ಟ್. ಹಾಗಾದ್ರೆ ದಟ್ ಈಸ್ ದ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. So this is the definition of order of a differential equation. So next one, we'll move to the next concept, degree of a differential equation. ಇದು ಕೂಡ ಬಹಳ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಡೆಫಿನೇಷನ್ ಏನ್ ಹೇಳುತ್ತಪ್ಪ ಅಂದ್ರೆ, ದಿ ಹೈಯೆಸ್ಟ್ ಪವರ್ ಆಫ್ highest ordered derivative occurring in a differential equation provided all derivatives have natural powers, that is all derivatives are fractional free or are radical free. So ನೋಡಿ, ಇಲ್ಲಿ more important, dependent and independent variable need not have alwa is called degree of a differential equation. Definition ಹೇಳುತ್ತೆ, is the highest power of highest ordered derivative occurring in a differential equation provided ಇಲ್ಲೊಂದು ಕೆಲವೊಂದು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಆಗತ್ತೆ? ಇಲ್ಲಿ ಡಿಗ್ರಿನ ಡಿಫೈನ್ ಮಾಡ್ಲಿಕ್ಕೆ ಆಗತ್ತೆ. ಅದರ್ವೈಸ್ ಡಿಗ್ರಿ ಕೆನಾಟ್ ಬಿ ಡಿಫೈನ್. ಇನ್ ದಟ್ ಫಸ್ಟ್ ಒನ್, ದ ಡೆರಿವೇಟಿವ್ ಪವರ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಯಾವುದಕ್ಕೆ? ಡೆರಿವೇಟಿವ್ಗೆ ಮಾತ್ರನೇ, ನಾಟ್ ಫಾರ್ ಇಂಡಿಪೆಂಡೆಂಟ್, ನಾಟ್ ಫಾರ್ ಡಿಪೆಂಡೆಂಟ್ ವೇರಿಯಬಲ್ಸ್. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಯಾವುದಕ್ಕೆ? ಡೆರಿವೇಟಿವ್ಗೆ ಮಾತ್ರ ನಾವೇನ್ ಮಾಡ್ತಾ ಹೋಗ್ಬೇಕು? ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಡೆರಿವೇಟಿವ್ ನ ಪವರ್ಸ್ ಮಸ್ಟ್ ಬಿ ನ್ಯಾಚುರಲ್ ನಂಬರ್ಸ್ ಆಗಿರಬೇಕು. ಏನಾಗಿರ್ಬೇಕು? ಡೆರಿವೇಟಿವ್ಸ್ ಗಳ ಪವರ್ಸ್ ಏನಾಗಿರ್ಬೇಕು? ನ್ಯಾಚುರಲ್ ನಂಬರ್ಸ್ ಆಗಿರ್ಬೇಕು. Moreover, it is free from fraction ಆಗಿರಬೇಕು. p by q ಫಾರ್ಮೆಟ್ ಅಲ್ಲಿ dy by dx to the power p by q ಫಾರ್ಮೆಟ್ ಅಲ್ಲಿ ಇರಬಾರದು. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾರೆ, ರಾಡಿಕಲ್ ಫ್ರೀ ಅಂತ ಹೇಳ್ತಾರೆ. ರಾಡಿಕಲ್ ಫ್ರೀ ಅಂದ್ರೆ ಅಂತ ಅರ್ಥ, ಇಟ್ ಇಸ್ ಅ ಸ್ಕ್ವೇರ್ ರೂಟ್ ಫಂಕ್ಷನ್. ಸೊ ಸ್ಕ್ವೇರ್ ರೂಟ್ ಆಫ್ dy by dx ಇರಬಾರ್ದು. ಯಾಕೆ ಇರಬಾರ್ದಪ್ಪ ಅಂದ್ರೆ, ವಿ ಕ್ಯಾನ್ ರೈಟ್ ಇಟ್ ಆಸ್ dy by dx to the power 1/2. ಏನ್ ಬಂದ್ಬಿಡ್ತದೆ? ಫ್ರಾಕ್ಷನ್ ನಂಬರ್ ಬಂದ್ಬಿಡ್ತದೆ. ಸೊ ಹಾಗಾಗಿ ಇದೇನಾಗಿರ್ಬೇಕು? ರಾಡಿಕಲ್ ಫ್ರೀ ಆಗಿರಬೇಕು. ಮೋರ್ ಓವರ್, another most important point is the derivative must be expressed as independently. ಡೆರಿವೇಟಿವ್ ನ ಏನಾಗಿರ್ಬೇಕು? ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿರಬೇಕು.
ಹಾಗಾದ್ರೆ ಡಿಪೆಂಡೆಂಟ್ ಆಗಿ ಹೆಂಗೆ ಎಕ್ಸ್ಪ್ರೆಸ್ ಆಗಿರ್ತವೆ ಅಂದ್ರಿನ, ಸೊ ಯಾವುದೇ ಕಾರಣಕ್ಕೂ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಸೊ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಅದೇನಾಗಬಾರ್ದು, ಡೆರಿವೇಟಿವ್ ಇರಬಾರ್ದು. ಯಾಕೆ ಇರಬಾರ್ದಪ್ಪ ಅಂದ್ರಿಗಿನ, ಸೊ ಸೈನ್ ಫಂಕ್ಷನ್ ನ ಬೈ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇಂದ ನಾವು ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್ ಆಗಿ ನಾವೇನ್ ಮಾಡ್ತಾ ಹೋಗೋದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು. ಸೊ ಆ ಕಾರಣದಿಂದಾಗಿ ನಮಗೆ ಏನ್ ಮಾಡಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ, ಡಿಗ್ರಿನ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಟ್ ಪವರ್ಸ್ ಮೂವ್ಸ್ ಅಪ್ ಟು ದ ಇನ್ಫಿನಿಟಿ. ಸೊ ಅದೇ ರೀತಿಯಾಗಿ ಲಾಗ್ ಆಫ್ ಡಿ ವೈ ಬೈ ಡಿ ಎಕ್ಸ್, ಲಾಗ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಕೂಡ ನಾವು ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ ಡಿಗ್ರಿ ಇದ್ದಾಗ. ಅದೇ ರೀತಿಯಾಗಿ ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಇದ್ದರೂ ಕೂಡ ನಾವು ಏನು ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ, ಡಿಗ್ರಿನ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಸೊ ಡೆರಿವೇಟಿವ್ಸ್ ಡಿಪೆಂಡ್ಸ್ ಅಪಾನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಡೆರಿವೇಟಿವ್ಸ್ ಡಿಪೆಂಡ್ಸ್ ಅಪಾನ್ ಲಾಗರಿಥಮಿಕ್ ಫಂಕ್ಷನ್. ಸೊ ಈ ಮೂರು ಫಂಕ್ಷನ್ ಇಂದ ನಾವೇನ್ ಮಾಡ್ಬೋದು, ಇನ್ಫೈನೈಟ್ಲಿ ಮೆನಿ ಟರ್ಮ್ಸ್ ಆಗಿ ನಾವೇನ್ ಮಾಡ್ತಾ ಹೋಗ್ಬೋದು, ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಬಟ್ ನಾವು ಡಿಗ್ರಿ ಡಿಫೈನ್ ಮಾಡ್ಬೇಕಾದ್ರೆ ಫೈನೈಟ್ ಆಗಿರ್ಬೇಕು. ಬಟ್ ಇಲ್ಲಿ ಏನಾಗ್ತಿದೆ, ಇನ್ಫೈನೈಟ್ ಆಗ್ತಾ ಇದೆ. ಆ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ, ಡಿಗ್ರಿನ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನೋಟ್, ಸೊ ಇಂಪಾರ್ಟೆಂಟ್ ನೋಟ್, so to study the degree of a differential equation must be polynomials in derivatives ಅಂತ ಹೇಳ್ತಾ ಇದೀನಿ. must be polynomials in derivative means it must end with finite degree, ಅಂದ್ರೆ ಫೈನೈಟ್ ವ್ಯಾಲ್ಯೂ ಇರಲೇಬೇಕು, ಎಂಡ್ ಅನ್ನೋದು ಇರಲೇಬೇಕು ಅಂತ ಅರ್ಥ ಡೆರಿವೇಟಿವ್ಸ್ ಗಳಿಗೆ. ಹಂಗಿದ್ರೆ ಮಾತ್ರ ನಾವೇನ್ ಮಾಡಬಹುದು, ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ನ ಡಿಫೈನ್ ಮಾಡಬಹುದು. ಹಾಗಾದ್ರೆ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ನ ಯಾವಾಗ ಡಿಫೈನ್ ಮಾಡಬಹುದು, ಫಸ್ಟ್ ಒನ್ ಈಸ್ ದ ಡೆರಿವೇಟಿವ್ ನ ಪವರ್ ಫ್ರಾಕ್ಷನಲ್ ಫ್ರೀ ಆಗಿರಬೇಕು, ರಾಡಿಕಲ್ ಫ್ರೀ ಆಗಿರಬೇಕು. ನೆಕ್ಸ್ಟ್ ಏನಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಆಗಿರಬೇಕು. ಸೊ ಇನ್ನೂ ಒಂದು ಏನಾಗಿರ್ಬೇಕು, ದ ಡಿಫರೆನ್ಷಿಯಲ್ ಈಕ್ವೇಶನ್ ಮಸ್ಟ್ ಬಿ ಎ ಪಾಲಿನಾಮಿಯಲ್ಸ್ ಇನ್ ಡೆರಿವೇಟಿವ್ಸ್ ಆಗಿರಬೇಕು. ಈ ಮೂರು ಕಂಡೀಷನ್ ಹೋಲ್ಡ್ಸ್ ಆದ್ರೆ ಮಾತ್ರನೇ ನಾವು ಡಿಗ್ರಿನ ಡಿಫೈನ್ ಮಾಡ್ಲಿಕ್ಕೆ ಆಗತ್ತೆ. ಅದರ್ವೈಸ್ ಡಿಗ್ರಿ ಕೆನಾಟ್ ಬಿ ಡಿಫೈನ್. ಸೊ ನಿಮಗೆ ಈ ಡೆಫಿನೇಷನ್ ನಿಮಗೆ ಕ್ಲಿಯರ್ ಆಗಿದ್ರೆ ಸಾಕು, ನೀವು ಆರಾಮ್ಸೆ ಈಸಿಯಾಗಿ ನೀವೇನ್ ಮಾಡಬಹುದು, ಕ್ವಶನ್ಗೆ ಆನ್ಸರ್ ಮಾಡಬಹುದು. ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಡೆರಿವೇಟಿವ್ ಗಳ ಪವರ್ ಇನ್ ಕೇಸ್ ಏನಾದ್ರು ರ್ಯಾಷನಲ್ ಫ್ರಾಕ್ಷನ್ ನಂಬರ್ಸ್ ಕೊಡಬಹುದು. ಫ್ರಾಕ್ಷನ್ ನಂಬರ್ಸ್ ಕೊಟ್ಟಾಗ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತೇನೋ ನೋಡಿ, ಅದನ್ನ ನ್ಯಾಚುರಲ್ ನಂಬರ್ಸ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಏನಾಗುತ್ತೆ ನೋಡಿ. ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತೋ, ಕನ್ವರ್ಟ್ ಮಾಡಿ ನಾವೇನ್ ಮಾಡಬಹುದು, ಡಿಗ್ರಿನ ಡಿಫೈನ್ ಮಾಡಬಹುದು ಇಫ್ ಪಾಸಿಬಲ್. ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ವೋ, ಸೊ ನಾವಾಗ ಏನಾಗಲ್ಲ, ಡಿಗ್ರಿ ಕೆನಾಟ್ ಬಿ ಡಿಫೈನ್. ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್. ಸೊ ಜನರಲ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ದ ನೆಕ್ಸ್ಟ್ ಟಾಪಿಕ್. ನಮಗೆ ಗೊತ್ತಿದೆ, ನಾವು ನಾರ್ಮಲ್ ಆಗಿ ಈಕ್ವೇಶನ್ಸ್ ಕೊಟ್ಟಾಗ ಪ್ರತಿಯೊಂದು ಈಕ್ವೇಶನ್ಸ್ ನಮಗೇನು ಬರ್ತಾ ಹೋಗ್ತದೆ, ಸೊಲ್ಯೂಷನ್ಸ್ ಅಂತ ಇದ್ದೇ ಇರ್ತದೆ. ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ x plus 3 is equals to 0. If I put x is equals to -3, so left hand side is equals to ಆಯ್ತು, right hand side ಆಯ್ತು. Hence this x is equals to -3 is called the root of a differential equation, or it is called as the solutions of a differential equation ಅಂತ ಕರೀಬಹುದು. ಹಾಗಾದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಗೆ ನಮಗೆ ಸೊಲ್ಯೂಷನ್ಸ್ ಹೆಂಗಿರ್ತದೆ? ಸೊ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಇಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಫಂಕ್ಷನ್ ಆಫ್ y is equals to ಫಂಕ್ಷನ್ ಆಫ್ f x ಆಗಿರ್ತದೆ. y is equals to phi of x ಆಗಿರ್ತದೆ. ಹಾಗಾದ್ರೆ ಈ ಸೊಲ್ಯೂಷನ್ಸ್ ನಾವೇನಂತ ಹೇಳಬೇಕು, ಜನರಲ್ ಸೊಲ್ಯೂಷನ್ ಅಂತ ಹೇಳಬೇಕು. ಅಗೇನ್ ಇನ್ನೊಂದೇನಿದೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಇವಾಗ ಹೇಳ್ತೀವಿ. ನೋಡಿ, ನಿಮಗೆ ನಾವು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ನ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ದೇರ್ ಆರ್ 3 ಟೈಪ್ಸ್ ಆಫ್ ಸೊಲ್ಯೂಷನ್. The first one is a general solution, second one is a particular solution, third one is a singular solution. ನಮಗೆ 3 types of solutions exist ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸಿಲೆಬಸ್ ಇರೋದು only general solution, another one is a particular solution. ಹಾಗಾದ್ರೆ ಫಸ್ಟ್ ಏನು ನೋಡ್ತಾ ಹೋಗೋಣ, ಒಂದು ಸೊಲ್ಯೂಷನ್ ನಾವು ಜನರಲ್ ಸೊಲ್ಯೂಷನ್ ಅಂತ ಹೇಳಿ ಯಾವಾಗ ಹೇಳ್ತಾ ಹೋಗ್ತೀವಿ. A solution of a differential equation in which the number of arbitrary constant is the same as the order of a differential equation is called general solution or primitive of the differential equation. ಅಂದ್ರೆ ನಮಗೆ ಆರ್ಡರ್ ಎಷ್ಟಿರುತ್ತೋ ಅಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ರೆ ಅಂತಹ ಈಕ್ವೇಶನ್ಸ್ ನಾವು ಎಂತ ಕರಿತಾ ಹೋಗ್ತೀವಿ, ಜನರಲ್ ಸೊಲ್ಯೂಷನ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಹೇಳ್ತಾರೆ, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ is the same as the order of a differential equation is called general solution ಅಂತ ಕರಿತಾ ಹೋಗ್ತೀವಿ, ಆರ್ ಪ್ರಿಮಿಟಿವ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಗೊತ್ತಿರಬೇಕು ನಿಮಗೆ. ಹಾಗಾದ್ರೆ ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ is depends upon the number of arbitrary constants.
ಇದನ್ನ ನೆನಪಿರಲಿ ನೋಟ್ ಅಂತ ಹೇಳಿ. ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ನಾವು ಡಿಫೈನ್ ಮಾಡ್ಬೇಕಂತಂದ್ರೂ ಸೊ ನಮಗೆ ಸೊಲ್ಯೂಷನ್ಸ್ ಅಲ್ಲಿ ಎಷ್ಟು ಆರ್ಬಿಟರಿ ಕಾನ್ಸ್ಟೆಂಟ್ ಆಗಿರುತ್ತವೋ ಅದು ಡಿಪೆಂಡ್ಸ್ ಆಗಿರ್ತದೆ. It means the number of arbitrary constant is equals to order of a differential equation ಅಂತ ಹೇಳ್ಬಹುದು. So this is about the general solution. ಹಾಗಾದ್ರೆ particular solution ಅಂದ್ರೆ ಏನಪ್ಪಾ? A solution of a differential equation is obtained from the general solution. ನಮಗೆ particular solution ಎಲ್ಲಿಂದ ಬರುತ್ತೆ? General solution ಇಂದ ಬರ್ತಾ ಹೋಗ್ತದೆ by taking the particular values to all the arbitrary constants. ನಮಗೆ ಜನರಲ್ ಸೊಲ್ಯೂಷನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡಾಗ ನಮಗೆ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೆ. ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಗಳಿಗೆ ಎಲ್ಲಾವುದು ನಾವೇನ್ ಮಾಡ್ತೇವೆ, ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನ ಚೂಸ್ ಮಾಡ್ತಾ ಹೋಗ್ತೀವಿ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಗಳನ್ನ ಚೂಸ್ ಮಾಡಿದಾಗ ಬರುವಂತಹ ಸೊಲ್ಯೂಷನ್ ನಾವೇನ್ ಕರಿತಾ ಹೋಗ್ತೀವಿ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಅಂತ ಕರಿಬಹುದು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತೇಳಿ ಕರಿಬಹುದು. ಸೊ ನೆಕ್ಸ್ಟ್, first ordered first degree differential equation. ನಮಗೆ ಗೊತ್ತಿದೆ a differential equation of the form dy by dx is equals to function of ಏನಿರಬೇಕು x, y ಇದ್ರೆ ಅಂತಹ ಡಿಫರೆನ್ಷಿಯಲ್ ಈಕ್ವೇಷನ್ ನಾವು ಕರಿತೀವಿ ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತಾ ಹೋಗ್ತೀವಿ. where f of x, y is the differential functions of two variables, that is x and y. Next, so method of solving first ordered first degree differential equation. ನಮಗೆ ಡಿಫರೆನ್ಷಿಯಲ್ ಈಕ್ವೇಷನ್ ವಿತ್ ಏನು ಮಾಡೋಣ, ವೇರಿಯಬಲ್ ಸೆಪರೇಬಲ್ ಮೆಥಡ್ ಗೆ ಹೋಗೋಣ. ಹಾಗಾದ್ರೆ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ ನಾವು ವೇರಿಯಬಲ್ ಸೆಪರೇಬಲ್ ಮೆಥಡ್ ಹೆಂಗ್ ಫೈಂಡ್ ಮಾಡ್ಕೊಳ್ಬಹುದಪ್ಪ, ಲೆಟ್ ಸೊ f of x, y is equals to I am taking f of x into g of y ಅಂತ ತಗೊಳ್ಳೋಣ. ಹಾಗಾದ್ರೆ dy by dx is equals to ನಾವೆಂತ ಬರೀಬಹುದು, f of x into g of y ಅಂತ ಬರೀಬಹುದು. ನಾನೇನ್ ಮಾಡ್ತೀನಿ, y ಫಂಕ್ಷನ್ ಎಲ್ಲ ಸಪರೇಟ್ ಮಾಡ್ಕೊಳ್ಳೋಣ, x ಫಂಕ್ಷನ್ಸ್ ಎಲ್ಲ ಸಪರೇಟ್ ಮಾಡ್ಕೊಳ್ಳೋಣ. 1 by g of y into dy is equals to f of x into ಏನಾಗುತ್ತೆ dx ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಗೋಣ, ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ನಮ್ಗೆ ಏನ್ ಬೇಕು, ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಬೇಕಂದ್ರೆ ನಮ್ಗೆ ಏನ್ ಬೇಕು, y ಬೇಕು. y ಬೇಕಂದ್ರೆ ಇದನ್ನ ನಾವೇನ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡ್ಬೇಕು. is equals to integration of f of x into dx ಆಗುತ್ತೆ. ನಮಗೆ ಇದಕ್ಕೆ ಆಂಟಿ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನ g of y ಅಂತ ಅನ್ಕೊಳ್ಳೋಣ. ನಮಗೆ ಇಲ್ಲಿ ಒಂದು ಆಂಟಿ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ, f of x ಅಂತ ಅನ್ಕೊಳ್ಳೋಣ, ಪ್ಲಸ್ c ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ವೇರಿಯಬಲ್ ಸೆಪರೇಬಲ್ ಮೆಥಡ್. ಎಕ್ಸ್ ಫಂಕ್ಷನ್ಸ್ ಎಲ್ಲ ಒಂದ್ ಸೈಡ್ ಮಾಡ್ಕೋಬೇಕು, y ಫಂಕ್ಷನ್ಸ್ ಎಲ್ಲ ಒಂದ್ ಸೈಡ್ ಮಾಡ್ಕೊಳ್ಳಿ, ಆಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡಿ ನಮಗೆ y is equals to ಫಂಕ್ಷನ್ ಆಫ್ x ಬಂದೇ ಬರುತ್ತೆ. ನಮಗೆ ಇಲ್ಲಿ ಒಂದು 1 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬಂದೇ ಬರುತ್ತೆ, ಯಾಕಂದ್ರೆ ನಾವು ಸಾಲ್ವ್ ಮಾಡ್ತಿರೋದು ಯಾವುದು, ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನಪ್ಪಾ, ಎ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರ್ಮ್ dy by dx plus py is equals to q. ಏನು, ಎ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರ್ಮ್, ಇದು ಪರ್ಟಿಕ್ಯುಲರ್ ಫಾರ್ಮ್ ನೋಡಿ, ಹಿಂಗೆ ಇರಬೇಕು. dy by dx plus p into y is equals to q. ನ್ಯೂಮರೇಟರ್ ಅಲ್ಲಿ y ಇದ್ರೆ ಇಲ್ಲಿನೂ y ಇರಬೇಕು. ವೇರ್ p and q ಆರ್ ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಆರ್ ಫಂಕ್ಷನ್ಸ್ ಆಫ್ x ಓನ್ಲಿ ಆಗಬೇಕು. ಈ p ಮತ್ತೆ q ಏನಾಗಬೇಕು, ಐದರ್ ಕಾನ್ಸ್ಟೆಂಟ್ ಆಗಬೇಕು ಆರ್ ಫಂಕ್ಷನ್ಸ್ ಆಫ್ x ಓನ್ಲಿ ಆಗಬೇಕು. ಇನ್ ಕೇಸ್ ಫಂಕ್ಷನ್ ಆಫ್ y ಆಗ್ಬಿಟ್ರೆ ಏನಾಗ್ತದೆ, ಫಂಕ್ಷನ್ಸ್ ಆಫ್ y ಆಗ್ಬಿಟ್ರೆ ಏನಾಗ್ತದೆ, y ಇಂಟು y ಏನಾಗುತ್ತೆ, y ಸ್ಕ್ವೇರ್ ಆಗುತ್ತೆ. y ಸ್ಕ್ವೇರ್ ಇದ್ರೆ ವೇರಿಯಬಲ್ ನ ಪವರ್ ಏನಾದ್ರೆ 2 ಇದೆ. 2 ಇದ್ದಾಗ ನಾವು ಅದನ್ನ ಏನಂತ ಹೇಳಲಿಕ್ಕೆ ಆಗಲ್ಲ, ಲೀನಿಯರ್ ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ಇಟ್ ಇಸ್ ಅ ಫಂಕ್ಷನ್ ಆಫ್ ಏನಾಗಿರ್ಬೇಕು, ಐದರ್ x ಆರ್ ಕಾನ್ಸ್ಟೆಂಟ್ ಓನ್ಲಿ ಆಗಬೇಕು. ಫಾರ್ ಎಕ್ಸಾಂಪಲ್ dy by dx plus y is equals to sin x. Another example ತಗೋಣ, dy by dx plus 1 by x into y is equals to e power x. Another form of differential equation ಹೆಂಗಿರುತ್ತೆ, dx by dy plus p into x is equals to q, where p and q are functions of y are constant only. ನೋಡಿ, ಇಲ್ಲಿ x ಇದ್ರೆ ನಮಗೆ ಏನು ಬರಬೇಕು, ಇಲ್ಲಿ x ಬರಬೇಕು, ಮತ್ತೆ p ಮತ್ತೆ q ಏನಾಗಿರ್ಬೇಕಪ್ಪ, ಡಿನಾಮಿನೇಟರ್ ಅಲ್ಲಿ y ಇದೆ, ಐದರ್ ಫಂಕ್ಷನ್ಸ್ ಆಫ್ y ಆರ್ ಕಾನ್ಸ್ಟೆಂಟ್ ಓನ್ಲಿ ಆಗಬೇಕು. ಅದಕ್ಕೆ ಎಕ್ಸಾಂಪಲ್ ಏನಿದೆ, dx by dy plus x is equals to cos y.
ನೆಕ್ಸ್ಟ್ another example ತಗೊಂಡು dx by dy plus minus 2 by y into x is equals to y square into e to the power minus y. So these are the two types of linear differential equation. ನೋಡಿ ಇದೇ ಟಾಪಿಕ್ ಮೇಲೆ ನಿಮಗೆ ಬಹಳಷ್ಟು ಕ್ವಶನ್ಸ್ ಕೇಳ್ತಾ ಹೋಗೋದು. ಕಂಪಲ್ಸರಿಯಾಗಿ ಮೇ ಬಿ ಒಂದು ಕ್ವಶನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತಂತೂ ಇದ್ದೇ ಇರುತ್ತೆ ಫಾರ್ ಯುವರ್ CET 1 ಮಾರ್ಕ್ಸ್ ಬರುತ್ತೆ. ಫಾರ್ ಯುವರ್ ಥಿಯರಿ ಎಕ್ಸಾಮ್ಗೆ ಈಚ್ ಕಾನ್ಸೆಪ್ಟ್ ಇಂದ ನಿಮಗೆ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತಾ ಹೋಗ್ತದೆ. ಓಕೆನಾ, ರೈಟ್. ಹಾಗಾದ್ರೆ ಹೇಗೆ ನಾವು ಸೊಲ್ಯೂಷನ್ ಫೈಂಡ್ ಮಾಡಬಹುದಪ್ಪ ಇದಕ್ಕೆ ಕೊಟ್ಟಿರುವಂತಹ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಗೆ? ಫಸ್ಟ್ ಕೊಟ್ಟಿರುವಂತಹ ಈಕ್ವೇಶನ್ ಡಿಫರೆನ್ಷಿಯಲ್ ಈಕ್ವೇಶನ್ ನಾವು ಯಾವ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೋಬೇಕು? ಐದರ್ dy by dx plus py is equals to q ಫಾರ್ಮೆಟ್ ಯಾವ್ದು ಕನ್ವರ್ಟ್ ಮಾಡ್ಕೊಳ್ಳಿ, ಐದರ್ dx by dy plus p into x is equals to q ಫಾರ್ಮೆಟ್ ಆದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಇದೇ ಫಾರ್ಮೆಟ್ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ನಿಮಗೆ ಯಾವುದು ಸೊಲ್ಯೂಷನ್ ಫೈಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೋ ಸೊ ಎರಡು ಈಕ್ವೇಶನ್ ಅಲ್ಲಿ ಒಂದು ಈಕ್ವೇಶನ್ ಆಗಿ ನೀವೇನ್ ಮಾಡಬಹುದು, ಕನ್ಸಿಡರ್ ಮಾಡ್ಕೋಬಹುದು. ಹಾಗಾದ್ರೆ ಹೇಗೆ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಬಹುದಪ್ಪ ನೆಕ್ಸ್ಟ್ ಅಂತಂದ್ರೆ ದ ಫಸ್ಟ್ ಡಿಫರೆನ್ಷಿಯಲ್ ಈಕ್ವೇಶನ್ ಕನ್ವರ್ಟ್ ಮಾಡಿದಾಗ ಸೊ ಫಸ್ಟ್ ನಾವೇನ್ ಫೈಂಡ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಫೈಂಡ್ ಮಾಡ್ಕೋಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೇಗೆ ಫೈಂಡ್ ಮಾಡ್ಕೊಳ್ತೀಯಪ್ಪ ಅಂದ್ರೆ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ಇಂಟು dx ಮಾಡ್ಕೋಬೇಕು. ನೆಕ್ಸ್ಟ್ ಸೊಲ್ಯೂಷನ್ ಇಸ್ ಗಿವನ್ ಬೈ ಏನಾಗುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಪ್ಲಸ್ c ಆಗುತ್ತೆ. ನೆಕ್ಸ್ಟ್ ಅನದರ್ ಟೈಪ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿದೆ, dx by dy plus px is equals to q ಅಂತ ಕೊಟ್ಟಾಗ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರ್ತಾ ಹೋಗುತ್ತೆ, e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ಇಂಟು dy ಬರ್ತಾ ಹೋಗ್ತದೆ. ಅದಕ್ಕೆ ಸೊಲ್ಯೂಷನ್ ಹೆಂಗಿರ್ತದೆ, ಇಲ್ಲಿ dx by dy ಇದ್ದಾಗ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dy ಪ್ಲಸ್ ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ o ಅಂತ ತಗೊಂಡಿದ್ದೀನಿ ಇಲ್ಲಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಕೊಟ್ಟಿರುವಂತಹ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಗಳಿಗೆ ಸೊಲ್ಯೂಷನ್ಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಹಾಗೆ ನೆಕ್ಸ್ಟ್ ವಿಲ್ ಮೂವ್ ದಿಸ್ ಇಸ್ ದ ಲಾಸ್ಟ್ ಟಾಪಿಕ್ of a differential equation, that is a homogeneous differential equation. A function f of x comma y is equals to h of x comma y divisible by g of x comma y is said to be a homogeneous function of degree n if f of lambda x comma lambda y is equals to, we can write it as lambda to the power n of f of x comma y, and where n belongs to natural number for any non-zero constant. ಹಾಗಾದ್ರೆ x ಪ್ಲಸ್ ಅಲ್ಲಿ ಏನು ರಿಪ್ಲೇಸ್ ಮಾಡ್ತೀವಿ, ಲ್ಯಾಂಬ್ಡಾ ಎಕ್ಸ್ ಅನ್ನ ರಿಪ್ಲೇಸ್ ಮಾಡಬೇಕು. y ಪ್ಲಸ್ ಅಲ್ಲಿ ಏನು ರಿಪ್ಲೇಸ್ ಮಾಡೋಣ, ಲ್ಯಾಂಬ್ಡಾ y ಅನ್ನ ರಿಪ್ಲೇಸ್ ಮಾಡೋಣ. ಇವೆರಡು ಟರ್ಮ್ ಅಲ್ಲಿ ನಾವೇನ್ ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು, ಲ್ಯಾಂಬ್ಡಾ ಟು ದಿ ಪವರ್ n ಇಂಟು ಎಫ್ ಆಫ್ ಎಕ್ಸ್ ಕಮ ವೈ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಸೊ ಅದನ್ನ ನಾವೆಂತ ಕರಿತೀವಿ, ಹೋಮೋಜಿನಿಯಸ್ ಫಂಕ್ಷನ್ಸ್ ಆಫ್ ಡಿಗ್ರಿ n ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ y ಬೈ x ಇದ್ರೆ y ಪ್ಲಸ್ ಅಲ್ಲಿ ಲ್ಯಾಂಬ್ಡಾ y ನ ರಿಪ್ಲೇಸ್ ಮಾಡೋಣ, x ಪ್ಲಸ್ ಅಲ್ಲಿ ಲ್ಯಾಂಬ್ಡಾ x ನ ರಿಪ್ಲೇಸ್ ಮಾಡೋಣ, ಲ್ಯಾಂಬ್ಡಾ ಲ್ಯಾಂಬ್ಡಾ ಕ್ಯಾನ್ಸಲ್, ಕಾಸ್ ಆಫ್ y ಬೈ x ಆಗುತ್ತೆ. ಸೊ ನಾವೇನ್ ಮಾಡಬಹುದು, ಇಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ ವಿ ಕ್ಯಾನ್ ರೈಟ್ ಆಸ್ ಲ್ಯಾಂಬ್ಡಾ ಟು ದಿ ಪವರ್ 0 ಅಂತ ಬರ್ಕೊಂಡ್ರೆ ನೋಡಿ ಇದೇನಾಯ್ತು, ಎಫ್ ಆಫ್ ಲ್ಯಾಂಬ್ಡಾ ಎಕ್ಸ್ ಕಮ ಲ್ಯಾಂಬ್ಡಾ ವೈ ನ ವಿ ಕ್ಯಾನ್ ರೈಟ್ ಆಸ್ ಲ್ಯಾಂಬ್ಡಾ ಟು ದಿ ಪವರ್ 0 ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಅಂತ ಬರೀಬಹುದು. ಸೊ ಇದನ್ನಂತ ಕರಿತಾ ಹೋಗ್ತಪ್ಪ ಅಂದ್ರೆ ಇಟ್ ಇಸ್ ಹೋಮೋಜಿನಿಯಸ್ ಫಂಕ್ಷನ್ಸ್ ಆಫ್ ಡಿಗ್ರಿ ನಾವೇಂತ ಕರಿತಾ ಹೋಗ್ತೀವಿ, 0 ಅಂತ ಕರಿತಾ ಹೋಗ್ತೀವಿ. ಅವಾಗ ನಾವೇನಂತ ಕರಿಬಹುದು, ಡಿಫರೆನ್ಷಿಯಲ್ ಈಕ್ವೇಶನ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಹಾಗಾದ್ರೆ ಇದಕ್ಕೆ ಹೆಂಗ್ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಬಹುದು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ಗೆ ಅಂತೇಳಿ. ನೋಡಿ ನಮಗೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ನಾವು ಯಾವಾಗ ಹೋಗ್ತೀವಪ್ಪ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳಿಕ್ಕೆ ಅಂದಿಗಿನ ವೇರಿಯಬಲ್ ಸಪರೇಬಲ್ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಆಗದೆ ಇದ್ದಾಗ, ಅಗೇನ್ ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಗೆ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಆಗದೆ ಇದ್ದಾಗ ವಿಲ್ ಗೋ ಫಾರ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಮೆಥಡ್ಗೆ ಹೋಗಬೇಕು. ಸೊ ಮೆಥಡ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ ನೋಡೋಣ. ಸೊ dy by dx is equals to f of x, y, r is equals to ಹೆಂಗಿರಬಹುದು, f of y by x ಅದ್ರ ಇರಬಹುದು. ಕೋರ್ಡಿನೇಟ್ ಈಕ್ವೇಶನ್ ನಂಬರ್ 1 ತಗೊಂಡ. ಸೊ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ, ಪುಟ್ y is equals ನಾವೇನ್ ಮಾಡ್ತಾ ಹೋಗಬೇಕು, v by x ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರಬೇಕು ಇಲ್ಲಿ ಕೊಟ್ಟಿರುವಂತಹ ಫಂಕ್ಷನ್ ಅಲ್ಲಿ. ನೆಕ್ಸ್ಟ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡಿದಾಗ dy by dx is equals to v plus x into dy by dx ಆಗುತ್ತೆ.
ಇದನ್ನ ಏನ್ ಮಾಡ್ತಾ ಹೋಗೋಣ, ಕೊಟ್ಟಿರುವ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡ್ಕೊಂಡಾಗ ನಮ್ಗೆ ಏನ್ ಬರ್ತಾ ಹೋಗ್ತದಪ್ಪ ಅಂದ್ರೆ ಇಂಟಿಗ್ರೇಷನ್ ಆಫ್ ಇದನ್ನು ಡಿ ವಿ, ಇಂಟಿಗ್ರೇಷನ್ ಆಫ್ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಡಿ ವಿ ಬರ್ತದೆ. ಇಂಟಿಗ್ರೇಷನ್ ಆಫ್ ಡಿ ವಿ ಡಿವಿಸಿಬಲ್ ಬೈ ಎಫ್ ಆಫ್ ಎಕ್ಸ್ ಮೈನಸ್ ವಿ ಇಸ್ ಈಕ್ವಲ್ಸ್ ಟು ಡಿ ಎಕ್ಸ್ ಡಿವಿಸಿಬಲ್ ಬೈ ಎಕ್ಸ್ ಆಗುತ್ತೆ. ಸೊ ಇದನ್ನ ನಮಗೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಆರ್ ಇನ್ ಕೇಸ್ ಏನಾದ್ರು ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ನಾವು ಡಿ ಎಕ್ಸ್ ಬೈ ಡಿ ವೈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ, ಅವಾಗ ನಾವೇನ್ ಮಾಡ್ಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಇಂಟು ವೈ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೇಮ್ ಪ್ರೊಸೀಜರ್ಗೆ ನಾವೇನ್ ಮಾಡ್ತಾ ಹೋಗೋಣ, ಫಾಲೋ ಮಾಡ್ತಾ ಹೋಗೋಣ. ನಮಗೇನ್ ಬರ್ತಾ ಹೋಗ್ತದೆ, ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಬರ್ತಾ ಹೋಗ್ತದೆ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ವಿ ಕ್ಯಾನ್ ಪುಟ್ y is equals to v into x whenever the given differential equation is the form of dy by dx is equals to f of x, y ಇದನ್ನ ನೆನಪಿರಬೇಕು. ನೆಕ್ಸ್ಟ್ dx by dy of function of x, y ಇದ್ರೆ so you should put x is equals to v into y ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ the differential equation reduce to homogeneous form. ನಮಗೆ ಇನ್ ಕೇಸ್ ಏನಾದರೂ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ರೆ dy by dx is equals to a1x plus b1x plus c1 divisible by a2x plus b2x plus c2, where a1 by a2 is not equals to b1 by b2 can be reduced to homogeneous form by ಯೂಸಿಂಗ್ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು, ಸ್ಮಾಲ್ ಎಕ್ಸ್ ಅಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯಾಪಿಟಲ್ ಎಕ್ಸ್ ಪ್ಲಸ್ ಎಚ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ವೈ ಇಸ್ ಈಕ್ವಲ್ಸ್ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, ವೈ ಪ್ಲಸ್ ಎಚ್ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದಿಸ್ ಈಸ್ ಕನ್ವರ್ಟೆಡ್ ಟು ಈ ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಹೋಗೋದು, ಅಪ್ಲೈಂಗ್ ಇಂಟಿಗ್ರೇಷನ್. ಸೊ ನಮಗೆ ಏನು ಬರ್ತಾ ಹೋಗಿದೆ, ರಿಕ್ವೈರ್ಡ್ ಸೊಲ್ಯೂಷನ್ ಬರ್ತಾ ಹೋಗ್ತದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಒನ್, ಸೊ ಇವು ಇಂಪಾರ್ಟೆಂಟ್ ನಿಮಗೆ ನೆನಪಿರಲಿ. The following exact differential must be remembered. So x into dy ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. x into dy plus y into dx ಅಂತ ಬರೆದ್ರೆ ನಾವೇಂತ ಬರೀಬಹುದು, d of x, y ಅಂತ ಬರೀಬಹುದು. ನಮಗೆ ವಿತ್ ರೆಸ್ಪೆಕ್ಟ್ ಟು x ಅಂತ ಏನಂತ ಗೊತ್ತಿಲ್ಲ ನಮಗೆ, ಹಾಗಾಗಿ x dy plus y dx ಇದೆ. ನಾವೇನ್ ಮಾಡ್ಬೇಕು, ಇಲ್ಲಿ ಪ್ರಾಡಕ್ಟ್ ರೂಲ್ ಅನ್ನು ಯೂಸ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡ್ರೆ ನಾವೇನಂತ ಬರೀಬಹುದು, d of x, y ಅಂತ ಬರೀಬಹುದು. ಸೊ x dy plus y dx ಇದೆ, ನಾವೆಂತ ಬರೆಯೋಣ, dxy ಅಂತ ಬರೆಯೋಣ. ನೆಕ್ಸ್ಟ್ ಫಾರ್ಮ್ಯಾಟ್ ಅಲ್ಲಿ x into dy minus y into dx divisible by x square ಇದ್ರೆ ಸೊ ವಿಲ್ ಗೋ ಫಾರ್ ಕೋಎಫಿಷಿಯಂಟ್ ರೂಲ್. ನಾವೇನ್ ಮಾಡ್ತಾ ಹೋಗೋಣ, ಅದನ್ನ ಕೋಎಫಿಷಿಯಂಟ್ ರೂಲ್ ಕಂಪೇರ್ ಮಾಡ್ತಾ ಹೋಗೋಣ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ d of y by x. ನಮಗೆ ಗೊತ್ತಿದೆ d by dx of u by v ಫಾರ್ಮ್ಯಾಟ್, ಹೌದಲ್ವಾ? ನಮಗೆ ಗೊತ್ತಿದೆ ವಿ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಇಂಟು ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್ ಅಂತ ಗೊತ್ತಿದೆ. ಈ ಫಾರ್ಮ್ಯಾಟಿಗೆ ನಾವೇನ್ ಮಾಡ್ತಾ ಹೋಗೋಣ, ಇದನ್ನ ಕಂಪೇರ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನೋಡಿ, ಇಲ್ಲೇನಿದೆ y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಡಿವಿಸಿಬಲ್ ಬೈ ಇದೆ ವೈ ಸ್ಕ್ವೇರ್ ಇದೆ. ಹಾಗಾದ್ರೆ ಹೆಂಗ್ ಬರೀಬಹುದು, ಡಿ ಆಫ್ ಎಕ್ಸ್ ಬೈ ವೈ ಅಂತ ಬರೀಬಹುದು. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಫಾರ್ಮ್ಯಾಟ್ ಎಕ್ಸ್ ಇಂಟು ಡಿ ವೈ ಪ್ಲಸ್ ವೈ ಇಂಟು ಡಿ ಎಕ್ಸ್ ಇದ್ರೆ ಇಲ್ಲಿ ಏನ್ ಬರ್ಬೇಕು, ಪ್ಲಸ್ ಸಿಂಬಲ್ ಬಂದಿದ್ರೆ ಡಿವಿಸಿಬಲ್ ಬೈ ಎಕ್ಸ್ ಬೈ ವೈ ಇದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಆಫ್ ಲಾಗ್ ಆಫ್ ಎಕ್ಸ್ ಬೈ ವೈ ಅಂತ ಬರೀಬಹುದು. ಸೊ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ವೈ ಏನಾಗುತ್ತೆ, 1 ಬೈ ಎಕ್ಸ್ ವೈ. ಅಗೇನ್ ಎಕ್ಸ್ ವೈ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತೀವಿ, ಎಕ್ಸ್ ಇಂಟು ಡಿ ವೈ ಪ್ಲಸ್ ವೈ ಇಂಟು ಡಿ ಎಕ್ಸ್ ಅಂತ ಬರೀತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಅನದರ್ ಫಾರ್ಮ್ಯಾಟ್ dx plus dy divisible by x plus y ಇದ್ರೆ ನಾವೇಂತ ಬರೆಯೋಣ, ಡಿಫರೆನ್ಸಿಯೇಷನ್ ಆಫ್ ಲಾಗ್ ಆಫ್ x plus y ಅಂತ ಬರೀಬಹುದು. ಓಕೆನಾ, ರೈಟ್. ದ ನೆಕ್ಸ್ಟ್ ಫಾರ್ಮ್ಯಾಟ್ x into dy minus y into dx divisible by x into y ಇದ್ರೆ ಫಾರ್ಮ್ಯಾಟ್ ನೋಡಿ, x into dy minus y into dx divisible by x divisible by ಇದೆ x into y ಇದ್ದಾಗ we can read it as d of log of y by x ಅಂತ ಬರೀಬಹುದು. ಸೊ ಇವೆಲ್ಲವೂ ಯಾವಾಗ ಯೂಸ್ ಆಗುತ್ತಪ್ಪ ಅಂತಂದ್ರೆ, ಈಗ ನಮಗೆ ಕೊಟ್ಟಿರುವಂತ ಡಿಫರೆನ್ಷಿಯಲ್ ಈಕ್ವೇಶನ್ ವೇರಿಯಬಲ್ ಸೆಪರೇಬಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದ್ದಾಗ, ಮತ್ತೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಳ್ಳದೆ ಇದ್ದಾಗ, ನಾವು ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಹೋದಾಗ ಸ್ವಲ್ಪ ಲೆಂತ್ ಆಗ್ತಾ ಹೋಗ್ತದೆ. ಅದನ್ನ ಅವಾಯ್ಡ್ ಮಾಡಿಕೊಳ್ಳಿಕ್ಕೆ ಇವೆಲ್ಲ ಶಾರ್ಟ್ ಕಟ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಏನಿದೆ, y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವೈ ಡಿವಿಸಿಬಲ್ ಬೈ ಎಕ್ಸ್ ಇಂಟು ವೈ ನ ನಾವೇನಂತ ಬರೀಬಹುದು, ಡಿ ಆಫ್
ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಅಂತ ಬರೆಯೋಣ ಎಕ್ಸ್ ಬೈ ವೈ ಅಂತೇಳಿ ಬರೀಬಹುದು. ನೆಕ್ಸ್ಟ್ ಒನ್ x into dy minus y into dx divisible by x square plus y square ಇದ್ರೆ we can write it as d of tan inverse of y by x ಅಂತ ಬರೀಬಹುದು. ನೆಕ್ಸ್ಟ್ y into dx minus x into dy divisible by x square plus y square is equals to ನಾವೆಂತ ಬರೆಯೋಣ d of tan inverse of x by y ಅಂತೇಳಿ ಬರೀಬಹುದು. ಅದೇ ರೀತಿಯಾಗಿ x into dx plus y into dy divisible by x square plus y square ಇದ್ರೆ you can write it as d of log of square root of x square plus y square ಅಂತ ಬರೀಬಹುದು. ಓಕೆನಾ? ರೈಟ್. So we'll see some other formula. Again, differentiation of minus of 1 by x y now we can write it as x into dy plus y into dx divisible by x square into y square ಅಂತೇಳಿ ಬರೀಬಹುದು. ಅದೇ ರೀತಿ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಇ ಪವರ್ ಎಕ್ಸ್ ಡಿವಿಸಿಬಲ್ ಬೈ ವೈ ಇದ್ರೆ ವಿ ಕ್ಯಾನ್ ರೈಟ್ ಆಸ್ y into e power x into dx minus e power x into dy divisible by y square ಅಂತೇಳಿ ಬರೀಬಹುದು. ನೆಕ್ಸ್ಟ್ the last one differentiation of e to the power y by x and we can write as x into e to the power y into dy minus e to the power y into dx divisible by ಅಂತ ಬರೆಯೋಣ x square ಅಂತೇಳಿ ಬರೀಬಹುದು. ಓಕೆನಾ? ಸೊ these are all the synopsis and the concept of the differential equation chapters. ಓಕೆನಾ? ಹಾಗಾದ್ರೆ ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ we'll move on to the problems so based on this chapter. So first question ನೋಡಿ ಏನು ಕೊಟ್ಟಿದ್ರೆ the order and the degree of the differential equation y is equals to ಏನು ಕೊಟ್ಟಾಗ y is equals to x into dy by dx plus 2 divisible by dy by dx ಇದ್ರೆ then what is the order, what is the degree ಅಂತ ಕ್ವಶನ್ ಕೇಳ್ತಾರೆ. ಅರೆ ಈ ಕ್ವಶನ್ ನೋಡಿದ ಕೂಡಲೇ ನೀವೇನ್ ಮಾಡ್ಬಿಡ್ತೀರಾ dy by dx ಫಸ್ಟ್ ಆರ್ಡರ್ ಇದೆ ಹಾಗಾದ್ರೆ 1 ಅಂತ ಬರ್ದ್ಬಿಡಬಹುದು. ಅದರ ಪವರ್ ಏನಿದೆ 1 ಇದೆ. ಹಾಗಾದ್ರೆ ನೀವೇನ್ ಮಾಡ್ಬಿಡ್ತೀರಾ ಆಪ್ಷನ್ ಬಿ ನ ಟಿಕೆಟ್ ಬಿಡ್ತೀರಾ. ಹೌದಲ್ವಾ? ಹಾಗಾದ್ರೆ ಕೊಟ್ಟಿರುವಂತಹದ್ದು ನೋಡಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಇದೆಯಾ, ಫಸ್ಟ್ ಅದನ್ನ ನಾವೇನ್ ಮಾಡಬೇಕು ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ಯಾಟ್ ನಾನ್ ಈಕ್ವೇಶನ್ ಫಾರ್ಮ್ಯಾಟ್ ಏನ್ ಮಾಡ್ತಾ ಹೋಗ್ಬೇಕು ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏನ್ ಮಾಡಬಹುದಪ್ಪ ಸೊಲ್ಯೂಷನ್ ದ ಗಿವನ್ y is equals to x into dy by dx plus 2 divisible by ಏನು ಕೊಡ್ತಾರೆ dy by dx ಕೊಡ್ತಾರೆ. ಹಾಗಾದ್ರೆ ಡಿನಾಮಿನೇಟರ್ ಏನಿದೆ ಇಲ್ಲಿ dy by dx ಇದೆ, ಅದನ್ನ ನಾನು ಏನ್ ಮಾಡ್ತೀನಿ ರಿಮೂವ್ ಮಾಡ್ಬಿಡ್ತೀನಿ. ರಿಮೂವ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಸೊ ಮಲ್ಟಿಪ್ಲೈ dy by dx ಆನ್ ಬೋತ್ ಸೈಡ್ ಮಾಡ್ತೀನಿ. dy by dx ಏನ್ ಮಾಡ್ತಾ ಹೋಗ್ತೀನಿ ಆನ್ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಏನಾಗುತ್ತೆ ವಿಲ್ ಗೆಟ್ dy by dx into y is equals to x into dy by dx ಏನಾಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ dy by dx ಏನಾಗುತ್ತೆ ಕ್ಯಾನ್ಸಲ್ ಆಗೋದ್ರಿಂದ ವಿಲ್ ಗೆಟ್ ನಮಗೆ ಏನ್ ಬರ್ತಾ ಹೋಗ್ತದೆ 2 ಬರ್ತಾ ಹೋಗ್ತದೆ. ಸೊ ಹೀಗೆ ಇದೇನಾಯ್ತು ನಮಗೊಂದು ಸ್ಟ್ಯಾಂಡರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್ ಗೆ ಕನ್ವರ್ಟ್ ಆಗ್ತಾ ಹೋಯ್ತು. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ತಾ ಹೋಗೋದಲ್ವಾ. ಸೊ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ 1 ಇದೆ. ಹಾಗಾದ್ರೆ ಆರ್ಡರ್ ಈಸ್ 1. ಸೊ ನಮಗೆ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ನಮಗೆ ಏನು ಬರ್ತಾ ಹೋಯ್ತು 1 ಬಂತು. ಸೊ ಡೆರಿವೇಟಿವ್ ನ ಪವರ್ ಎಷ್ಟಿದೆ 2 ಇದೆ. ಹಾಗಾದ್ರೆ ಡಿಗ್ರಿ ನಮಗೆ ಎಷ್ಟಾಯ್ತು 2 ಬರ್ತಾ ಹೋಯ್ತು. ಹಾಗಾದ್ರೆ ಆಪ್ಷನ್ ಎರಡು ಕರೆಕ್ಟ್ ಆಯ್ತು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ನೀವು ಮಿಸ್ಟೇಕ್ಲಿ ನಾವೇನ್ ಮಾಡ್ಬಿಡ್ತೀವಿ dy by dx ಇದೆ, ಇನ್ನೊಂದು dy by dx ಇದೆ. ಸೊ ಡೆರಿವೇಟಿವ್ 1 ಇದೆ, ಆ ಫಸ್ಟ್ ಆರ್ಡರ್ ಇದೆ 1 ಅಂತ ಬರ್ದ್ಬಿಡ್ತೀವಿ. ಪವರ್ ಕೂಡ 1 ಇದೆ ಅಂತೇಳಿ 1, 1ಗೆ ನೀವು ಟಿಕ್ ಹಾಕೋ ಹಾಕಿಲ್ಲ. ಡಿನಾಮಿನೇಟರ್ ಏನಿರಬಾರ್ದು dy by dx ಇರಬಾರ್ದು. ಇದನ್ನ ಬರ್ಕೊಂಡು ಏನಾಗುತ್ತೆ dx by dy ಆಗ್ಬಿಡುತ್ತೆ. ಸೊ ಐದರ್ ನಮಗೆ ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ dy by dx ಅಲ್ಲಾದ್ರೂ ಇರಬೇಕು ಅಥವಾ dx by dy ಅಲ್ಲಾದ್ರೂ ಇರಬೇಕು. ಇವೆರಡು ಫಾರ್ಮ್ಯಾಟ್ ಒಂದು ಫಾರ್ಮ್ಯಾಟಿಗೆ ನೀವೇನ್ ಮಾಡ್ತಾ ಹೋಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಕ್ವಶನ್ ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ ಸಿಂಪಲ್ ಆಗಿನೇ ಹೇಳ್ಬಿಡಬಹುದು ನಾವು ವಿತೌಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಹುದು. ಯಾಕಂದ್ರೆ 4 ಆಪ್ಷನ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸೈನ್ ಆಫ್ dy by dx ಕೊಟ್ಬಿಟ್ಟಿದ್ದಾರೆ.
ಹಾಗಾದ್ರೆ ಸೈನ್ ಆಫ್ dy/dx ಕೊಟ್ಟಿದ್ರೆ ಡೆರಿವೇಟಿವ್ ಇಸ್ ಡಿಪೆಂಡ್ಸ್ ಅಪಾನ್ ಯಾವ್ದಾಗಿದೆ, ಟ್ರಿಗ್ನಾಮೆಟ್ರಿ ಫಂಕ್ಷನ್ ಆಗಿದೆ. ಟ್ರಿಗ್ನಾಮೆಟ್ರಿ ಫಂಕ್ಷನ್ ಆಗಿರೋದ್ರಿಂದ ಡಿಗ್ರಿ ನಾನು ಅಂತ ಹೇಳಿದೀನಿ ನಾಟ್ ಡಿಫೈನ್ ಅಂತ ಹೇಳ್ತಿದ್ದೀನಿ. ಈ ನಾಲ್ಕು ಆಪ್ಷನ್ ಅಬ್ಸರ್ವ್ ಮಾಡಿದಾಗ ಡಿಗ್ರಿ ಇಸ್ ನಾಟ್ ಡಿಫೈನ್ ಅಂತ ಇಲ್ಲಿ ಒಂದೇ ಇದೆ. ಹಾಗಾದ್ರೆ ನಾವು ನೋಡಿ ಇನ್ನೊಂದೇನಿದೆ, ಆರ್ಡರ್ ಎಲ್ಲದಕ್ಕೂ ಸೇಮ್ ಇದೆ. ಹಾಗಾದ್ರೆ ವಿ ಕ್ಯಾನ್ ಟೇಕನ್ ಆಸ್ ಆಪ್ಷನ್ 4 ಆಸ್ ದ ಕರೆಕ್ಟ್ ಆನ್ಸರ್. ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ವಿತ್ ಇನ್ 1 minute ಅಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ, ಅಥವಾ 30 seconds ಅಲ್ಲಿ ಕೂಡ ನಾವೇನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ಇಲ್ಲಿ ಡೆರಿವೇಟಿವ್ ಏನಿದೆ, ಇಟ್ಸ್ ಡಿಪೆಂಡ್ಸ್ ಅಪಾನ್ ಸೈನ್ ಫಂಕ್ಷನ್. ಸೈನ್ ಫಂಕ್ಷನ್ ಆಗೋದ್ರಿಂದ ಡಿಗ್ರಿ ನಾಟ್ ಬಿ ಡಿಫೈನ್ ಅಂತ ನಾನು ಆಲ್ರೆಡಿ ಥಿಯರಿ ಹೇಳಿದ್ದೀನಿ ಸಿನಾಪ್ಸಿಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. 4 ಆಪ್ಷನ್ ಅಬ್ಸರ್ವ್ ಮಾಡ್ಕೊಳ್ಳೋಣ. ಡಿಗ್ರಿ ಇಸ್ ನಾಟ್ ಡಿಫೈನ್, ಇದರೊಂದು ಒಂದಿದೆ, ಬಟ್ ಎಲ್ಲದರಲ್ಲಿ ಆರ್ಡರ್ ಏನಿದೆ 2 ಇದೆ. ಅಫ್ಕೋರ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಿದೆ ಇಲ್ಲಿ 2 ಇರೋದ್ರಿಂದ ಆರ್ಡರ್ ಏನಾಗುತ್ತೆ 2 ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? Sorry, option 4 is the correct answer. Next one. The order of a differential equation of all circles of a given radius A is ಅಂತ ಹೇಳ್ತಾರೆ. So we know that, ನಮಗೆ ಗೊತ್ತಿದೆ, we know that equation of a circle ಏನಿದೆ x minus h whole square plus y minus k whole square is equals ನಮಗೆ ಏನು ಕೊಟ್ಟಿದ್ದಾರೆ a square ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಒಂದು ರೇಡಿಯಸ್ ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ದ ಫಿಕ್ಸ್ಡ್ ಕಾನ್ಸ್ಟೆಂಟ್. ಇಲ್ಲ ನಮಗೆ ಎಷ್ಟು ಯಾವ್ಯಾವ h ಮತ್ತೆ k, ಹಿಯರ್ h, k, r ಏನಂತ ನಾವು ಓದಿಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದಾವೆ? 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದಾವೆ. 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದಾವೆ ಅಂದ್ರಿಗಿನ ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಏನಾಗಿರ್ತದೆ, 2 ಮಸ್ಟ್ ಅಂಡ್ ಶುಡ್ ಆಗಿ 2 ಆಗೇ ಆಗಿರ್ತದೆ. ನಾನು ಹೇಳಿದ್ದೀನಿ, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್. ಇದು ನಮಗೆ ಗೊತ್ತಿರಬೇಕು. ಏನೋ ದ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು ದಿ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್. ಹಾಗಾಗಿ ಸೊ ನಮಗೆ ಏನಾಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The degree of a differential equation. ಹಾಗಾದ್ರೆ ಫಸ್ಟ್ ಅಬ್ಸರ್ವ್ ಮಾಡ್ಬಿಡೋಣ. ಕೊಟ್ಟಿರುವಂತ ಇಕ್ವೇಷನ್ ಅಲ್ಲಿ ಎಲ್ಲಾದರೂ ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾರಾ, ಎಲ್ಲಾದ್ರೂ ಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾರಾ? ಎಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲಾದ್ರೂ ಏನಾದರೂ ರ್ಯಾಡಿಕಲ್ ಇದೆಯಾ? ಎಸ್ ಇದೆ. ಈಗ ಇದ್ದಾಗ ನಾವೇನ್ ಮಾಡ್ಬೋದು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗುತ್ತೋ ಅಂತ ಟ್ರೈ ಮಾಡ್ಬೇಕು. ಅವಾಯ್ಡ್ ಮಾಡ್ಲಿಕ್ಕೆ ಆದ್ರೆ ಸೊ ಏನಾಗುತ್ತೆ, ಡಿಗ್ರಿ ಡಿಫೈನ್ ಆಗುತ್ತೆ. ಇಲ್ಲದ್ರೆ ಡಿಗ್ರಿ ಡಿಫೈನ್ ಆಗಲ್ಲ. ಮೋರ್ ಓವರ್ ನೋಡಿ, ಇಲ್ಲಿ 4 ಆಪ್ಷನ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ರೆ 2, 6, 3, 1 ಅಂತ ಕೊಟ್ಟಿದ್ರೆ, ನಾಟ್ ಡಿಫೈನ್ ಅಂತ ಎಲ್ಲೂ ಕೊಟ್ಟಿಲ್ಲ. ಹಾಗಾದ್ರೆ ಡಿಗ್ರಿ ಡಿಫೈನ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಹಾಗಾದ್ರೆ ಡಿಗ್ರಿ ಡಿಫೈನ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ. ಹಾಗಾದ್ರೆ ಎಷ್ಟು ಡಿಗ್ರಿ ಇರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊಲ್ಯೂಷನ್ ನಮಗೆ ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ 1 plus dy/dx whole square plus d square y by dx square ನಮಗೆ ಕೊಟ್ಟಿದ್ರೆ whole square is equals to, ಇದು ನಾವು ಹೆಂಗೆ ಬರ್ಕೊಳ್ಬಹುದು, d square y by dx square plus 1 to the power we can write it as 1/3 ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿ ಏನಿದೆ 3 ಇರೋದ್ರಿಂದ ನಾವೇನ್ ಮಾಡ್ಬಿಡ್ತೀನಿ, ರೈಸಿಂಗ್ ದ ಪವರ್ 3 ಆನ್ ಬೋತ್ ಸೈಡ್ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತಾ ಹೋಗೋಣ, ರೈಸಿಂಗ್ ದ ಪವರ್ 3 ಆನ್ ಬೋತ್ ಸೈಡ್. 3 ಅನ್ನ ಆನ್ ಬೋತ್ ಸೈಡ್ ಮಾಡಿದಾಗ ನಮಗೆ ಏನಾಗುತ್ತೆ, dy/dx whole square plus d square y by dx square whole to the power ಏನಾಗುತ್ತೆ, ನಮಗೆ ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ, ಸ್ಕ್ವೇರ್ ಟು ದಿ ಪವರ್ ಏನಾಗುತ್ತೆ 3 ಆಗುತ್ತೆ. ಐ ಆಮ್ ರೈಸಿಂಗ್ ದ ಪವರ್ ಬೈ 3. ಹಾಗಾದ್ರೆ ದಿಸ್ ಇಸ್ ಈಕ್ವೇಷನ್ ಅಂತ ಆಗಬಹುದು d square y by dx square plus 1 ರೈಸಿಂಗ್ ದ ಪವರ್ 3 ಆಗುತ್ತೆ. 3 ಕ್ಯಾನ್ಸಲ್ ಆಗಿ ನಮಗೆ ಏನು ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಸೊ 1 ಬರೋದ್ರಿಂದ ನೋಡಿ, ಇಲ್ಲಿ ಏನಿದೆ a plus b plus c whole cube ಫಾರ್ಮುಲಾ ಇದೆ. ಹಾಗಾದ್ರೆ we know that a plus b plus c whole cube ಫಾರ್ಮುಲಾ ಏನ್ ಗೊತ್ತಿದೆ ನಮಗೆ, a cube plus b cube plus c cube plus 3 times of a plus b into b plus c into ಎಂತ ಬರೀಬಹುದು, a plus c ಅಂತ ಬರೀಬಹುದು ಅದಲ್ವಾ. ಹಾಗಾದ್ರೆ ನಾವೇನ್ ಮಾಡತ್ತೀವಿ, 6 ಅಂತ ಮಲ್ಟಿಪ್ಲೈ ಆಗಾಗ್ತದೆ. ನೋಡಿ, a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ಮಾಡ್ಕೊಂಡಾಗ ಏನಾಗುತ್ತೆ, ಟು ದಿ ಪವರ್ ಏನಾಗುತ್ತೆ 6 ಬರ್ತಾ ಹೋಗ್ತದೆ. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ 2 ಇದೆ. ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪವರ್ ಎಷ್ಟು ಬರ್ತದೆ, 1 ಬರುತ್ತೆ. ಬಟ್ ನಾವು ಇಲ್ಲಿ a ಪ್ಲಸ್ b ಹೋಲ್ ಕ್ಯೂಬ್ ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡಿದಾಗ
ನಮಗೆ ಇಲ್ಲಿ ಏನು ಬರ್ತಾ ಹೋಗ್ತದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಟು ದಿ ಪವರ್ 3 ಬರುತ್ತೆ. ಹಾಗಾದ್ರೆ ಪವರ್ ಎಷ್ಟಾಗುತ್ತೆ, 6 ಆಗೋದ್ರಿಂದ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಏನಾಗುತ್ತೆ, 6 ಬರ್ತಾ ಹೋಗ್ತದೆ. ಮತ್ತೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಕುತ್ಕೊಂಡು ಹೋಗಬೇಡಿ, ಅಬ್ಸರ್ವ್ ಮಾಡಿ. ಇದನ್ನ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ 3 ಆಗೋದ್ರಿಂದ 3 2 ನಮಗೆ ಏನಾಗುತ್ತೆ, 6 ಆಗುತ್ತೆ. ಹಾಗಾದ್ರೆ ಡಿಗ್ರಿ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ನಮಗೆ ಎಷ್ಟು ಬರ್ತಾ ಹೋಗ್ತದೆ, 6 ಬರ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಡಿಗ್ರಿನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು, ಓಕೆನಾ. ರೈಟ್, ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The order of a differential equation obtained by eliminating arbitrary constant in the family of curves C1y is equals to C2 plus C3 e to the power x C4. ನೋಡಿ, ನಮಗೆ ಇಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕಾಣಿಸ್ತಾ ಇದೆ, ಕೊಟ್ಟಿರುವಂತ ಈಕ್ವೇಶನ್ ಅಲ್ಲಿ C1 ಇದೆ, C2 ಇದೆ, C3 ಇದೆ, C4 ಇದೆ. 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇವೆ. ಹಾಗಾದ್ರೆ ಸೊ ಆಪ್ಷನ್ ಎ ಟಿಕ್ ಬಿಡೋಣ. ಯಾಕಂದ್ರೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತೇವೆ. ಮೋರ್ ಓವರ್ ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್, ದ ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು ದಿ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಹಾಗಾದ್ರೆ ನೋಡೋಣ ಎಷ್ಟು ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರಬಹುದು ಅನ್ನೋದು ನೋಡ್ತಾ ಹೋಗೋಣ. C1 ಇಂಟು ವೈ is equals to ಏನಿದೆ, C2 plus C3 into e to the power x, ಅದನ್ನೆಂತ ಬರೆಯೋಣ, e to the power C4 ಅಂತ ಬರ್ಕೊಳ್ಳೋಣ. ಹಾಗಾದ್ರೆ y is equals to ಏನಂತ ಬರೀಬಹುದು, C2 plus C3 divisible by C1 into e to the power C4 into e power x ಅಂತ ಬರೆದ್ರೆ y is equals to a into e power x ಅಂತ ಬರೀಬಹುದು. ನೋಡಿ, ಇದನ್ನು ಕಾನ್ಸ್ಟೆಂಟ್, ಇದನ್ನು ಕಾನ್ಸ್ಟೆಂಟ್, ಇದನ್ನು ಕಾನ್ಸ್ಟೆಂಟ್, e to the power C4 ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಎಲ್ಲಾವುದು ಕಾನ್ಸ್ಟೆಂಟ್ ಆಗೋದ್ರಿಂದ ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ a. ಹಾಗಾದ್ರೆ a ಅನ್ನೋದೇನಾಯ್ತು, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಯ್ತು, ಹೌದಲ್ವಾ. ಹಾಗಾದ್ರೆ ನಮಗೆ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬಂತು, ಓನ್ಲಿ 1 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬಂತು. ಹಾಗಾದ್ರೆ ಆರ್ಡರ್ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ, 1 ಬಂದ್ಬಿಡ್ತದೆ. ನೋಡ್ಕೋಬೇಕು ಎಷ್ಟು ಸಿಂಪ್ಲಿಫೈ ಮಾಡ್ಲಿಕ್ಕಾಗತ್ತೋ, ಎಲ್ಲ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನ ಎಷ್ಟು ಸಿಂಪ್ಲಿಫೈ ಮಾಡ್ಲಿಕ್ಕಾಗತ್ತೋ, ಎಷ್ಟು ಎಲಿಮಿನೇಟ್ ಮಾಡ್ಲಿಕ್ಕಾಗತ್ತೋ ಅನ್ನೋದನ್ನ ನೀವು ಡಿಸೈಡ್ ಮಾಡಿದ ಆದ್ಮೇಲೆ ನಾವೇನ್ ಮಾಡಬೇಕು, ಆಪ್ಷನ್ ಕರೆಕ್ಟ್ ಹಾಕ್ಬೇಕು. ನೀವು ನೋಡಿ, ಇಲ್ಲಿ 4 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದಾವೆ ಅಂತೇಳಿ 4 ಆಪ್ಷನ್ ಎ ಗಟ್ಟಿಗೆ ಹಾಕ್ಬಿಟ್ರೆ ಅಲ್ಲಿಗೆ ಹೋಯ್ತು, ಆಯ್ತಲ್ವಾ. ರೈಟ್, ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. The solution of the differential equation x into dy by dx minus y is equals to 3 is represents a family of the first option straight lines, option B circles, option C parabola, option D ellipse. ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಶನ್ ಇದೆ x into dy by dx minus y is equals to 3 ಇದೆ. ಹಾಗಾದ್ರೆ ನೋಡ್ತಾ ಹೋಗೋಣ, ಇದನ್ನ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಗಾದ್ರೆ ಸಾಲ್ವ್ ಮಾಡ್ಕೊಳ್ಳಿ ಅಥವಾ ವೇರಿಯಬಲ್ ಸಪರೇಬಲ್ ಮೆಥಡ್ಗಾದ್ರೂ ಕನ್ವರ್ಟ್ ಮಾಡ್ಕೊಂಬಿಡಿ. ಸೊ ಸಿಂಪಲ್ ಆಗಿ ವೇರಿಯಬಲ್ ಸಪರೇಬಲ್ ಮೆಥಡ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಮೈನಸ್ ವೈ ಕಡೆ ಬಂದ್ರೆ ಏನಾಗುತ್ತೆ, +3 ಪ್ಲಸ್ ವೈ ಆಗುತ್ತೆ. ಹಾಗಾದ್ರೆ ವೈ ಎಲ್ಲ ಒಂದ್ ಸೈಡ್ ಮಾಡ್ಕೊಳ್ಳೋಣ, ಎಕ್ಸ್ ನೆಲ್ಲ ಒಂದ್ ಸೈಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಗೆ ಏನ್ ಬರುತ್ತೆ, 1 divisible by y plus 3 into dy is equals to 1 by x into dx ಬರ್ತಾ ಹೋಗ್ತದೆ. ಹಾಗಾದ್ರೆ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡ್ತಾ ಹೋಗೋಣ. ಲಾಗ್ ಆಫ್ y plus 3 ಬರ್ತಾ ಹೋಗುತ್ತೆ. ಇಲ್ಲಿ ಏನ್ ಬರುತ್ತೆ, ಲಾಗ್ ಆಫ್ y plus 3 is equals to ನಮ್ಗೆ ಏನ್ ಬರ್ತಾ ಹೋಗ್ತದೆ, ಲಾಗ್ x plus ಲಾಗ್ c ಅಂತ ಬರ್ಕೊಳ್ಬಹುದು. ಹಾಗಾಗಿ y plus 3 is equals to ನಮ್ಗೆ ಏನಾಗುತ್ತೆ, x into c ಆಗುತ್ತೆ. ಹಾಗಾದ್ರೆ y is equals to xc minus 3 ಆಗುತ್ತೆ. ಸೊ ದಿಸ್ ಈಸ್ ಎ ಸ್ಟ್ರೈಟ್ ಲೈನ್ ಅಲ್ವಾ. y is equals to ನಮಗೆ ಗೊತ್ತಿದೆ mx plus c ಅಂತೇಳಿ. Right, represents the equation of a straight line. So passing through the intercept c ಅಂತ ಓದಿದೆ. ಸೊ ಹಾಗಾಗಿ ಸೊ ನಮಗೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ, ದಟ್ ಈಸ್ ಸ್ಟ್ರೈಟ್ ಲೈನ್ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಕ್ವಶನ್ ಏನಿರುತ್ತೆ, ಎ ಗಾರ್ಡನರ್ ಈಸ್ ಡಿಗ್ಗಿಂಗ್ ಎ ಪ್ಲಾಟ್ ಆಫ್ ಲ್ಯಾಂಡ್. As he gets tired, he walks more slowly.
after t minutes he is digging at the rate of 2 divisible by square root of t square meter per minute. How long will it take him to dig an area of 40 square meters? Option A 10 minutes, option B 40 minutes, option C 100 minutes, option D 30 minutes. ಇನ್ನೊಮ್ಮೆ ಕ್ವಶನ್ ಓದ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ ಅಂತೇಳಿ. ಎ ಗಾರ್ಡನರ್ ಇಸ್ ಡಿಗ್ಗಿಂಗ್ ಎ ಪ್ಲಾಟ್ ಆಫ್ ಲ್ಯಾಂಡ್ ಅದಲ್ವಾ. as he gets tired and he works more slowly after t minutes he is digging at the rate. ಹಾಗಾದ್ರೆ ನಮಗೆ ಇಲ್ಲಿ ರೇಟ್ ಆಫ್ ಚೇಂಜ್ ಏನು ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ನಮಗೆ ಏನು ಕೊಟ್ಟಿದ್ದಾರೆ ಟೈಮ್ ಅನ್ನು ಕೊಟ್ಟೋದ್ರಿಂದ ಅದಲ್ವಾ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಎ ಬೈ ಡಿ ಟಿ. ನಾವು ಇದನ್ನ ಏರಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಡಿಗ್ಗಿಂಗ್ ಮಾಡೋದನ್ನ. ಸೊ ಡಿ ಎ ಬೈ ಡಿ ಟಿ ನಮ್ಗೆ ಏನು ಕೊಟ್ಟಿದ್ದಾರೆ 2 ಬೈ ರೂಟ್ ಟಿ ಕೊಟ್ಟಿದ್ದಾರೆ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಹಿಮ್ ಟು ಡಿಗ್ ಆನ್ ಏರಿಯಾ ಆಫ್ 40 ಸ್ಕ್ವೇರ್ ಮೀಟರ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೈಮ್ ಟಿ. ಹಾಗಾದ್ರೆ ಡಿ ಎ ಬೈ ಡಿ ಟಿ ಈಕ್ವಲ್ಸ್ ಟು 2 ಬೈ ರೂಟ್ ಟಿ ಅಂತ ಬರ್ಕೊಂಡಿದ್ದೆ ನಮಗೆ ಕರೆಕ್ಟ್ ಇದೆ ಅಂತ ಅರ್ಥ ಹೌದಲ್ವಾ. ಸೊ ವಿಲ್ ಗೋ ಫಾರ್ ವೇರಿಯಬಲ್ ಸಪರೇಬಲ್ ಮೆಥಡ್. ವೇರಿಯಬಲ್ ಸಪರೇಬಲ್ ಮೆಥಡ್ ಹೋಗೋದ್ರಿಂದ ನಮಗೇನು ಬರ್ತಾ ಹೋಗ್ತದೆ ಇಂಟಿಗ್ರೇಷನ್ ಆಫ್ ಡಿ ಎ ಇಸ್ ಈಕ್ವಲ್ಸ್ ಟು 2 ಇಂಟು ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ 2 ಟಿ ಇಂಟು ಡಿ ಟಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಸ್ಕ್ವೇರ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ನಾವೆಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು 2 ಇಂಟು 2 ಟೈಮ್ಸ್ ಆಫ್ ರೂಟ್ ಟಿ ಪ್ಲಸ್ ವಿ ಕ್ಯಾನ್ ಇಟ್ ಆಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ನಮಗೇನು ಬಂತು ಎ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಂಗೆ ಈಗ 4 ಇಂಟು ಸ್ಕ್ವೇರ್ ರೂಟ್ ಆಫ್ ಟಿ ಪ್ಲಸ್ ಸಿ ಇಸ್ ದ ನಮಗೆ ಒಂದು ಈಕ್ವೇಶನ್ ಬಂದಿದೆ. ಅವ್ರು ನಮಗೆ ಹೇಳ್ತಾರೆ ಸೊ ಅಟ್ ಇನಿಷಿಯಲ್ ನಮಗೆ ಸಿ ತಗೊಳ್ಳೋಣ. ಅಟ್ ಇನಿಷಿಯಲಿ ಟಿ ಇಸ್ ಈಕ್ವಲ್ಸ್ ಟು 0 ತಗೊಂಡಾಗ ದಿಸ್ ಇಂಪ್ಲೈಸ್ ದಟ್ ಏರಿಯಾ ಆಫ್ ಡಿಗ್ಗಿಂಗ್ ಕೂಡ ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ನಮಗೇನು ಬಂದ್ಬಿಡುತ್ತೆ ವಿ ಆರ್ ಗೆಟಿಂಗ್ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 0. ದೇರ್ಫೋರ್ ಎ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ 4 ಆಫ್ ಸ್ಕ್ವೇರ್ ರೂಟ್ ಟಿ ಹೌದಲ್ವಾ. ಸೊ ಆಮೇಲೆ ಏನು ಕೊಡ್ತಾರೆ ಆಫ್ಟರ್ ಎ ಟೈಮ್ ಟಿ ಅಲ್ವಾ. ಸೊ ವಿ ಹ್ಯಾವ್ ಟು ಫೈಂಡ್ ಟಿ ವೆನ್ ಎ ಇಸ್ ಈಕ್ವಲ್ಸ್ ಎಷ್ಟು 40 ಸ್ಕ್ವೇರ್ ಮೀಟರ್ ಕೊಟ್ಟಾಗ. ದೇರ್ಫೋರ್ 40 ಇಸ್ ಈಕ್ವಲ್ಸ್ ಟು 4 ಇಂಟು ಸ್ಕ್ವೇರ್ ರೂಟ್ ಆಫ್ ಟಿ. ಸೊ 4 1s 4 10s ಕ್ಯಾನ್ಸಲ್. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಟಿ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರ್ತಾ ಹೋಗ್ತದೆ 100 ಮಿನಿಟ್ಸ್ ಬರ್ತಾ ಹೋಗ್ತದೆ. ಸೊ ನಮ್ಗೆ ಯಾವ್ದು ಕರೆಕ್ಟ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Right. So next question. A solution of differential equation x into dy minus y into dx is equals to 0 represents. Option A. ಏನು ಕೊಟ್ಟಿದ್ದಾರೆ rectangular hyperbola. Option B. Parabola whose vertices is at origin. Option C. Straight line passing through the origin. Option D. A circle whose center is origin. So now given solution for this one. Given x dy minus y dx is equals to 0 ಕೊಟ್ಟಿದ್ದಾರೆ. So we'll go for variable separable method ಹೋಗೋಣ. Variable separable method ಹೋದಾಗ we'll getting 1 by y into dy is equals to 1 by x into ನಮಗೇನಾಗುತ್ತೆ dx ಆಗುತ್ತೆ. ಹಾಗೆ ಇದನ್ನೇ ಮಾಡ್ತಾ ಹೋಗೋಣ ಇಂಟಿಗ್ರೇಟಿಂಗ್ ಮಾಡ್ತಾ ಹೋಗೋಣ. ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಸೊ ವಿಲ್ ಗೆಟ್ log y is equals to log x plus log c ಬರ್ತಾ ಹೋಗುತ್ತೆ. y is equals to x into c or c into x ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ಏನಾಗುತ್ತೆ ಸ್ಟ್ರೈಟ್ ಲೈನ್. ನಮಗೆ ಗೊತ್ತಿದೆ y is equals to mx ಅಂತ ಹೇಳಿ. ಇಟ್ ಇಸ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಏನಾಗುತ್ತೆ ಆರಿಜಿನ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್. So next question. The solution of a differential equation dy by dx is equals to ಏನು ಕೊಟ್ಟಿದ್ದಾರೆ x plus y whole square is option A
tan inverse of x plus y is equals to x plus c. Next, tan inverse of x plus y is equals to 0. Cot inverse of x plus y is equals to c. And option D, cot inverse of x plus y is equals to x plus c ಅಂತೇಳಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಫೈಂಡ್ ಮಾಡೋಣ. dy by dx is equals to they given x plus y whole square ಅಂತ ಕೊಟ್ಬಿಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡಬಹುದಪ್ಪ ಇದರಲ್ಲಿ? a plus b whole square ಇದೆ ಅಲ್ವಾ. ವೇರಿಯಬಲ್ ಸೆಪರೇಬಲ್ ಮೆಥಡ್ ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಯಾಕಂದ್ರೆ x plus y ಇದೆ. ನೆಕ್ಸ್ಟ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೆಥಡ್ ಹೋಗ್ಬೇಕಾಗತ್ತಾ? ಇಲ್ಲ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಮತ್ತೆ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಹೋಗ್ಬೇಕಾಗತ್ತೆ. ಅದಕ್ಕೆ ಹೋಗಿಂತ ಬೆಟರ್ ಸೊ ಏನ್ ಮಾಡ್ತೀನಪ್ಪ ಅಂದ್ರೆ ನಾ ಸೊ ಪುಟ್ x plus y is equals to I'm taking t ಅಂತ ತಗೊಳ್ತೀನಿ. So I'm doing differentiate with respect to x ಅಂತ ಮಾಡ್ತೋಗೋಣ. 1 plus dy by dx is equals to ನಮಗೆ ಏನು ಬರ್ತಾ ಹೋಗುತ್ತೆ, dt by dx ಬರ್ತಾ ಹೋಗುತ್ತೆ. Yes, and right, rewrite. dt by ನಮಗೆ ಏನಾಗುತ್ತೆ ಇಲ್ಲಿ dx ಆಗುತ್ತೆ. dy by dx ಅನ್ನ dt 1 ಮೈನಸ್ ನಾವು dt by dx minus 1 ಅಂತೇಳಿ ಬರೀಬಹುದು. ಹಾಗಾದ್ರೆ therefore ಈಕ್ವೇಷನ್ ಇದೆ ಅಂತ ಕೊಡೋಣ 1 ಅಂತ ಅನ್ಕೊಳ್ಳೋಣ. ಈಕ್ವೇಷನ್ 1 becomes, we can write it as dt by dx minus 1 is equals to ಎಂತ ಬರೀಬಹುದು, t ಸ್ಕ್ವೇರ್ ಅಂತ ಬರೀಬಹುದು. ವೇರಿಯಬಲ್ ಸೆಪರೇಬಲ್ ಮೆಥಡಿಗೆ ಹೋದಾಗ 1 ಡಿವಿಸಿಬಲ್ ಬೈ 1 ಪ್ಲಸ್ ಟಿ ಸ್ಕ್ವೇರ್, ಇದು ಮೈನಸ್ 1 ಈ ಕಡೆ ಮಾಡೋಣ ಪ್ಲಸ್ 1 ಆಗುತ್ತೆ, 1 ಪ್ಲಸ್ ಟಿ ಸ್ಕ್ವೇರ್ ಆಗುತ್ತೆ. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಇಂಟು ಡಿ ಟಿ ಇಸ್ ಈಕ್ವಲ್ಸ್ ಏನಾಗುತ್ತೆ dx ಆಗುತ್ತೆ. ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ವಿಲ್ ಗೆಟ್ tan inverse of t ಬರುತ್ತೆ. tan inverse of t ಅಂದ್ರೆ ಏನಿದೆ ಇಲ್ಲಿ, x plus y is equals to will get x plus c ಬರ್ತಾ ಹೋಗ್ತದೆ. ಹಾಗಾದ್ರೆ ಆಪ್ಷನ್ ಇದೆಯಾ? ಆಪ್ಷನ್ ಎ ನೋಡಿ, ಆಪ್ಷನ್ ಎ ಇಸ್ ಈಕ್ವಲ್ಸ್ ಟು tan inverse of x plus y is equals to x plus c ಇದೆ. We'll move to the next problem. If y of x be the solution of differential equation, then x into log x into dy by dx plus y is equals to 2x into log x, comma y of e is equals to option A e, option B 0, option C 2, option D 2e. ಏನು ಕೊಟ್ಟಿದ್ದಾರೆ ನಮಗೆ? given x log x dy by dx plus y is equals to 2x log x ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನ ವೇರಿಯಬಲ್ ಸೆಪರೇಬಲ್ ಮೆಥಡ್ ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಸೊ ಇಟ್ಸ್ ಟು ಡಿಫಿಕಲ್ಟ್ ವೇರಿಯಬಲ್ ಸೆಪರೇಬಲ್ ಮೆಥಡ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ. ನಾನೇನ್ ಮಾಡ್ಬಿಡ್ತೀನಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮೆಟ್ ಕನ್ವರ್ಟ್ ಮಾಡ್ತಾ ಹೋಗ್ಬಿಡೋಣ. ಹಾಗಾದ್ರೆ ಏನ್ ಬರ್ತಾ ಹೋಗ್ತದೆ, ಐ ಆಮ್ ಥ್ರೋಟ್ ಡಿವೈಡಿಂಗ್ ಬೈ ಏನ್ ಮಾಡ್ತಾ ಹೋಗೋಣ, ಎಕ್ಸ್ ಲಾಗ್ ಎಕ್ಸ್ ನ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. ಯಾಕಂದ್ರೆ dy by dx ಮುಂದೆ ಕೋಎಫಿಷಿಯಂಟ್ ಏನಿರ್ಬೇಕು, ನಮಗೆ 1 ಇರಬೇಕು. ಹಾಗಾದ್ರೆ ನಮಗೆ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನ್ ಬಂದ್ಬಿಡುತ್ತೆ, dy by dx 1 divisible by x into log x into y. ಸೊ x into log x ಕ್ಯಾನ್ಸಲ್ ಆದ್ರೆ ನಮಗೆ ಏನು ಬರುತ್ತೆ, 2 ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫಸ್ಟ್ ನಾವೇನ್ ಫೈಂಡ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ನಮಗೆ ಏನು ಬರುತ್ತೆ 1 by x into log x ನ ವಿ ಕ್ಯಾನ್ ಇಟ್ ಆಸ್ 1 by x into log x into dx ಅಂತ ಬರಿತಾ ಹೋಗ್ತೀನಿ. ಸೊ ಹಾಗಾದ್ರೆ ಏನಾಗುತ್ತೆ, e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ f dash of x by f of x ಆಗೋದ್ರಿಂದ log of log x ಬರುತ್ತೆ. ಹಾಗಾದ್ರೆ ವಿಲ್ ಗೆಟಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, log x ಬರ್ತದೆ. ಸೊಲ್ಯೂಷನ್, ಜನರಲ್ ಸೊಲ್ಯೂಷನ್ ಫಾರ್ ದಿಸ್ ಗಿವನ್ ಈಕ್ವೇಷನ್ ಏನಾಗುತ್ತೆ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ log x. ಸೊ ಇಂಟಿಗ್ರೇಷನ್ ಆಫ್ ನಾವೇನ್ ಬರಿತಾ ಹೋಗ್ತೀವಿ 2 ಇಂಟು, ಸೊ ಇಂಟಿಗ್ರೇಷನ್ ಆಫ್ log x ಬರುತ್ತೆ. ಇಂಟಿಗ್ರೇಷನ್ ಆಫ್ log x ನಾವೇನ್ ಮಾಡ್ತಾ ಹೋಗೋಣ, ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಬೈ ಪಾರ್ಟ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಫಸ್ಟ್ ಫಂಕ್ಷನ್ log x ನ ಇಟ್ಕೊಳ್ತೀನಿ, 1 ಅಂತ ತಗೊಂಡಾಗ ಇಂಟಿಗ್ರೇಷನ್ ಆಫ್ 1 ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, x ಬರುತ್ತೆ, ಮೈನಸ್ ಇಂಟಿಗ್ರೇಷನ್ ಡಿಫರೆನ್ಷಿಯೇಷನ್ ಆಫ್ log x ಏನಾಗುತ್ತೆ 1 by x ಬರುತ್ತೆ.
ಅಗೇನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಅಗೇನ್ ನಮಗೆ ಇಲ್ಲಿ ಬರುತ್ತೆ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಇಲ್ಲಿ ಎಕ್ಸ್ ಬರ್ತಾ ಹೋಗ್ತದೆ. ಸೊ ಪ್ಲಸ್ ವಿ ಕ್ಯಾನ್ ರೀಡ್ ಆಸ್ ಸಿ ಅಂತ ಬರೀಬಹುದು. ಹೌದಲ್ವಾ? ಅವ್ರು ನಮಗೆ ಕೇಳಿದರೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವೈ ಆಫ್ ಇ ಅಂತ ಕೇಳಿದರೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ತಾ ಹೋಗೋಣ, ಇ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಾಗ್ ಎಕ್ಸ್ ವ್ಯಾಲ್ಯೂ ಏನು ಬಂತು, ಲಾಗ್ ಇ ವ್ಯಾಲ್ಯೂ ಏನು 1, ವೈ ಇಸ್ ಈಕ್ವಲ್ಸ್ ಟು 2 ಇಂಟು ಲಾಗ್ ಇ ವ್ಯಾಲ್ಯೂ 1 ಆಗುತ್ತೆ, ಇ ಮೈನಸ್ ಇ ಏನಾಗುತ್ತೆ ನಮಗೆ 0 ಬರ್ತಾ ಹೋಗ್ತದೆ. ಹೌದಲ್ವಾ? ನಮಗೆ ಇಲ್ಲಿ 0 ಬರುತ್ತೆ ಪ್ಲಸ್ ಸಿ ಬರೋದ್ರಿಂದ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ ವೈ ಬರ್ತಾ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ತೀನಿ, ಸಿ ಪ್ಲಸ್ ಅಲ್ಲಿ ವೈ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ವೈ ಅನ್ನ ನಾವೇನ್ ಮಾಡ್ತಾ ಹೋಗೋಣ ಈ ಕಡೆ ಶಿಫ್ಟ್ ಮಾಡಿದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಇಫ್ ಐ ಟೇಕ್ ವೈ ಆಸ್ ಎ ಕಾಮನ್ ಔಟ್ ವಿಲ್ ಗೆಟ್ ಲಾಗ್ ಎಕ್ಸ್ ಮೈನಸ್ 1 ಬರ್ತಾ ಹೋಗುತ್ತೆ. ಅಗೇನ್ ಇವೆರಡರಲ್ಲಿ ಎಕ್ಸ್ ಅನ್ನ ಕಾಮನ್ ತಕೊಳ್ಳೋಣ. ಸೊ ಎಕ್ಸ್ ಅನ್ನ ಕಾಮನ್ ತಕೊಂಡಾಗ ಲಾಗ್ ಎಕ್ಸ್ ಮೈನಸ್ 1 ಬರ್ತಾ ಹೋಗುತ್ತೆ. ಲಾಗ್ ಎಕ್ಸ್ ಮೈನಸ್ 1 ಲಾಗ್ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆದ್ರೆ ವಿ ಆರ್ ಗೆಟಿಂಗ್ y is equals to 2x ಆಗುತ್ತೆ. at y therefore y of e is equals to 2e ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್? ಆಪ್ಷನ್ ಡಿ is the correct answer. Right. So next question. Integrating factor of dy by dx plus y is equals to 1 plus y divisible by x is. ನೋಡಿ ಇದೇನಿದೆ dy by dx ಇದೆ ಪ್ಲಸ್ p ಇಂಟು ವೈ ಇದೆ, ಇಲ್ಲಿ ಕಾನ್ಸ್ಟೆಂಟ್ 1 ಇದೆ. ಬಟ್ ನೋಡಿ 1 ಪ್ಲಸ್ ವೈ ಡಿವಿಸಿಬಲ್ ಬೈ ಎಕ್ಸ್ ಇದೆ. ಇಲ್ಲಿ ಫಂಕ್ಷನ್ ಆಫ್ ಏನಾಗಿರ್ಬೇಕಾಗಿತ್ತು ಎಕ್ಸ್ ಮಾತ್ರ ಇರಬೇಕಾಗಿತ್ತು. ಬಟ್ ಏನ್ ಬರ್ತಾ ಇದೆ ಇಲ್ಲಿ ವೈ ಇದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಇದನ್ನ ಈ ಕಡೆ ಶಿಫ್ಟ್ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಫಂಕ್ಷನ್ ಆಫ್ ಏನಿರಬೇಕು ಪ್ಯೂರ್ಲಿ ಎಕ್ಸ್ ಇರಬೇಕು ಆರ್ ಮೇ ಬಿ ಕಾನ್ಸ್ಟೆಂಟ್ ಇರಬೇಕು. ಹಾಗಾದ್ರೆ ನೋಡೋಣ ಏನ್ ಮಾಡಬಹುದು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ನಾವೇನ್ ಕೊಟ್ಟಿದ್ದಾರೆ 1 ಪ್ಲಸ್ ವೈ ಡಿವಿಸಿಬಲ್ ಬೈ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಹೀಗೆ ಬರಿಬಹುದಲ್ವಾ, ಡಿ ವೈ ಬೈ ಡಿ ಎಕ್ಸ್. ಈಗ 1 ಬೈ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಆಗುತ್ತೆ. ವೈ ಬೈ ಎಕ್ಸ್ ಈ ಕಡೆ ಶಿಫ್ಟ್ ಮಾಡ್ತೀನಿ, ಮೈನಸ್ ವೈ ಬೈ ಎಕ್ಸ್ ಆಗುತ್ತೆ. ಇಫ್ ಐ ಟೇಕ್ ವೈ ಆಸ್ ಎ ಕಾಮನ್ ಔಟ್ ನಮಗೆ ಏನು ಬರುತ್ತೆ 1 ಮೈನಸ್ 1 ಬೈ ಎಕ್ಸ್ ಬರುತ್ತೆ, ಈಸ್ ಈಕ್ವಲ್ಸ್ ಟು 1 ಬೈ ಎಕ್ಸ್ ಆಗುತ್ತೆ. ನೋಡಿ ಈಗ ಪಿ ವ್ಯಾಲ್ಯೂ ಏನಾಯ್ತಿದ್ದು ಎಕ್ಸ್ ಕನ್ವರ್ಟ್ ಆಯ್ತು. ಹಾಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿದರೆ ಸೊ ಐ ಇಸ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1 ಮೈನಸ್ 1 ಬೈ ಎಕ್ಸ್ ಇಂಟು ಏನು ಮಾಡೋಣ ಡಿ ಎಕ್ಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇ ಟು ದಿ ಪವರ್, ಸೊ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ನಮ್ಗೆ ಏನು ಬರ್ತಾ ಹೋಗ್ತದೆ ಎಕ್ಸ್ ಬರುತ್ತೆ, ಮೈನಸ್ ಇ ಟು ದಿ ಪವರ್ ಏನು ಬರ್ತಾ ಹೋಗ್ತದೆ ಮೈನಸ್ ತಗೊಂಡಾಗ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಅಂದ್ರೆ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ನಾವೆಂತ ಬರೀಬಹುದು ಮೈನಸ್ 1 ಅಂತ ಬರೀಬಹುದು. ಹಾಗಾದ್ರೆ ಇ ಟು ದಿ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಅಂತ ಬರೋಣ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ದಟ್ ಇಸ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1 ಬರುತ್ತೆ. ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 1 ಅನ್ನು 1 ಬೈ ಎಕ್ಸ್ ಅಂತ ಬರೀಬಹುದು. ಸೊ ದಟ್ ವಿ ಗೆಟಿಂಗ್ ಇ ಪವರ್ ಎಕ್ಸ್ ಬೈ ಎಕ್ಸ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Let y of x is the solution of a differential equation y square minus x into dy by dx is equals to 1 and y of 0 is equals to 1. Then find the value of x where curve cuts the x axis. ಫಸ್ಟ್ ನಾವೇನ್ ಮಾಡಬೇಕು, ಕರ್ವ್ ಅನ್ನ ಫೈಂಡ್ ಮಾಡ್ಕೋಬೇಕು. ಆ ಕರ್ವ್ ಎಕ್ಸ್ ಎಕ್ಸ್ ಅಲ್ಲಿ ಕಟ್ಸ್ ಮಾಡಿದಾಗ ನಮಗೆ ಏನ್ ಸೊಲ್ಯೂಷನ್ ಬರುತ್ತೆ ನೋಡಿ ಫೈಂಡ್ ಮಾಡ್ಕೋಬೇಕು. ಆಪ್ಷನ್ ಎ ಏನ್ ಕೊಟ್ಟಿದ್ರೆ 2 ಮೈನಸ್ ಇ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನ್ ಕೊಟ್ಟಿದ್ರೆ 2 ಪ್ಲಸ್ ಇ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನ್ ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಮಗೆ ಏನ್ ಕೊಟ್ಟಿದ್ದಾರೆ ಇ ಕೊಟ್ಟಿದ್ದಾರೆ. ಅಲ್ವಾ? ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಬರ್ಕೊಳ್ಳೋಣ. y square minus x into dy by dx is equals to 1 ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಹೇಗೆ ನಾವು ಸಾಲ್ವ್ ಮಾಡಬಹುದು? ಹೆಂಗ್ ಮಾಡೋಣ? dy by dx ಈ ರೀತಿ ಬರ್ಕೊಂಡ್ಬಿಡ್ಬೋದಲ್ವಾ? ವಿ ಕ್ಯಾನ್ ರೈಟ್ ಇಟ್ ಆಸ್ 1 divisible by y square minus x. ಉಲ್ಟಾ ಬರ್ಕೊಳ್ಳೋಣವಾ? ಉಲ್ಟಾ ಬರ್ಕೊಂಡ್ರೆ ಏನಾಗತ್ತೆ ಇದು? ಉಲ್ಟಾ ಬರ್ಕೊಂಡ್ರೆ ವಿಲ್ ಗೆಟ್ dx by dy is equals to will get y square minus x ಆಗತ್ತಲ್ವಾ?
ಹಾಗಾದ್ರೆ ದೇರ್ ಫೋರ್ ನಮಗೆ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಇಕ್ವೇಶನ್ ಏನು ಬರ್ತದೆ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನಾಯ್ತು ವೈ ಸ್ಕ್ವೇರ್ ಆಯಿತು ಅಲ್ವಾ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ಪಿ ಇಂಟು ಡಿ ಎಕ್ಸ್ ಆದರೆ ಈ ಪವರ್ ನಮಗೇನು ಬರ್ತಾ ಹೋಗ್ತದೆ ಎಕ್ಸ್ ಬರ್ತಾ ಹೋಗ್ತದೆ. ಸಾರಿ ನಾವು ಏನು ಮಾಡ್ತೀವಿ ಇಲ್ಲಿ ಡಿ ವೈ ಇರೋದ್ರಿಂದ ವಿಲ್ ಗೆ ರೈಟ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ವೈ ಬರುತ್ತೆ ಇ ಟು ದಿ ಪವರ್ ವೈ ಆಗುತ್ತೆ. ಹಾಗಾದ್ರೆ ಸೊಲ್ಯೂಷನ್ ನಮಗೆ ಏನಾಗುತ್ತೆ ಎಕ್ಸ್ ಇಂಟು ನಮಗೇನು ಬರುತ್ತೆ ಇ ಪವರ್ ವೈ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ವೈ ಇಂಟು ವೈ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಫಸ್ಟ್ ಫಂಕ್ಷನ್ ಏನು ತಗೊಳ್ಳೋಣ ನಾವು ವೈ ಸ್ಕ್ವೇರ್ ಫಸ್ಟ್ ಫಂಕ್ಷನ್ ತಗೊಳ್ಳೋಣ ಇಂಟಿಗ್ರೇಷನ್ ಆಫ್ ಏನು ಮಾಡೋಣ ಇ ಪವರ್ ವೈ ಮಾಡೋಣ ಮೈನಸ್ ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ದ ಫಸ್ಟ್ ಫಂಕ್ಷನ್ ನಮಗೇನು ಬರ್ತಾ ಹೋಗ್ತದೆ 2 ಇಂಟು ಅಗೇನ್ ಹಿಯರ್ ಗೆಟಿಂಗ್ ನಮಗೇನು ಬರ್ತಾ ಹೋಗ್ತದೆ ಇಂಟಿಗ್ರೇಷನ್ ಆಫ್ ವೈ ಇಂಟು ಇ ಪವರ್ ವೈ ಬರ್ತಾ ಹೋಗ್ತದೆ ಪ್ಲಸ್ ವಿಲ್ ರೈಟ್ ಆಸ್ ಸಿ. ಹಾಗಾದ್ರೆ ಇನ್ನೊಮ್ಮೆ ಇಂಟಿಗ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ ಇ ಪವರ್ ವೈ ಮೈನಸ್ 2 ಇಂಟು ವೈ ಇಂಟು ಇ ಪವರ್ ಮೈನಸ್ ವೈ ಅನ್ನು ಇಂಟಿಗ್ರೇಟ್ ಮಾಡ್ತಾ ಹೋದಾಗ ಇಲ್ಲೇನು ಬರುತ್ತೆ ವೈ ಇಂಟು ಇ ಪವರ್ ವೈ ಹೌದಲ್ವಾ. ವೇಟಿಂಗ್ ನೆಕ್ಸ್ಟ್ ಏನು ಬರ್ತಾ ಹೋಗ್ತದೆ ಮೈನಸ್ ಡೈರೆಕ್ಟ್ಲಿ ಇ ಪವರ್ ವೈ ಅಂತ ಬರೆಯೋಣ ಪ್ಲಸ್ ಏನಾಗುತ್ತೆ ಸಿಗುತ್ತೆ ದಟ್ ಈಸ್ ಎಕ್ಸ್ ಇಂಟು ಇ ಟು ದಿ ಪವರ್ ವೈ. ಅವ್ರು ನಮ್ಗೆ ಕೇಳಿದ್ದಾರೆ ಸೊ ವೈ ಆಫ್ 0 ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 0 ಅಂಡ್ ವೈ ಪ್ಲೇಸ್ ಅಲ್ಲಿ 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 0 ವೈ ಪ್ಲೇಸ್ ಅಲ್ಲಿ 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ ಎಕ್ಸ್ 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಹೌದಲ್ವಾ. ಅಗೇನ್ ಇಲ್ಲಿ ಬರುತ್ತೆ 1 ಇಂಟು ಇಲ್ಲಿ ಇ ಬರ್ತಾ ಹೋಗ್ತದೆ ಮೈನಸ್ 2 ಇಂಟು ಇಲ್ಲೇನು ಬರುತ್ತೆ ಇ ಮೈನಸ್ ಇ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಸಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ವಿ ಆರ್ ಗೆಟಿಂಗ್ ನಮಗೆ ಏನು ಬರ್ತಾ ಹೋಗ್ತದೆ ನೀನು ಮೈನಸ್ ಇ ಬರ್ತಾ ಹೋಗ್ತದೆ ಅಲ್ವಾ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಇದರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಎಕ್ಸ್ ಇಂಟು ಇ ಟು ದಿ ಪವರ್ ವೈ ಇಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ವೈ ಮೈನಸ್ 2y ಇಂಟು ಇ ಟು ದಿ ಪವರ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ವೈ ಮೈನಸ್ ಇ ಬರ್ತಾ ಹೋಗ್ತದೆ. ಅವ್ರು ಹೇಳ್ತಿದ್ದಾರೆ ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೇರ್ ಕರ್ವ್ ಕಟ್ಸ್ ದಿ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಕರ್ವ್ ಕಟ್ಸ್ ದಿ ಎಕ್ಸ್ ಆಕ್ಸಿಸ್ ಅಂತಂದ್ರೆ ಏನಂತ ಅರ್ಥ ಇಫ್ ಕರ್ವ್ ಕಟ್ಸ್ ಎಕ್ಸ್ ಆಕ್ಸಿಸ್ ಅಂತಂದ್ರೆಗಿನ ಸೊ ವೈ ಇಸ್ ಈಕ್ವಲ್ಸ್ ಅಂತ ತಗೊಳ್ಬೇಕು 0 ತಗೊಂಡ್ರೆ ವೈ ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ವೈ ಇಸ್ ಈಕ್ವಲ್ಸ್ ಅಂದ್ರೆ ಇ ಟು ದಿ ಪವರ್ ಆಫ್ 0 ವ್ಯಾಲ್ಯೂ 1 ಸೊ 0 ಇಂಟು ಎನಿಥಿಂಗ್ 0 0 ಇಂಟು ಎನಿಥಿಂಗ್ 0 ನಮಗೆ ಇ ಟು ದಿ ಪವರ್ ಆಫ್ 0 ನಮಗೆ ಏನು ಬರುತ್ತೆ 1 ಬರುತ್ತೆ ವಿ ಆರ್ ಗೆಟಿಂಗ್ 2 ಮೈನಸ್ ಇ ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಯಾವ್ದು ಕರೆಕ್ಟ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ let f be the differentiable function such that f dash of x is equals to 7 minus 3 by 4 f of x divisible by x x is greater than 0 and f of 1 is not equals to 4 then limit as x tending to 0 plus of x into 1 by x ಏನಾಗುತ್ತೆ. ಹಾಗಾದ್ರೆ ನಾವು ಫಸ್ಟ್ ಟೈಮ್ ಫೈಂಡ್ ಮಾಡ್ಕೋಬೇಕು f of x ಅಂದ್ರೆ ಏನು ಅಂತ ಫೈಂಡ್ ಮಾಡ್ಕೊಳ್ಬೇಕು. ಸೊ ನಮಗೆ f dash of x ಅನ್ನು ನಾನು ಏನು ಮಾಡ್ಕೊಂಡ್ಬಿಡ್ತೀನಿ dy by dx ಅಂತ ಬರ್ಕೊಳ್ತೀನಿ. dy by dx ಅಂತ ಬರ್ಕೊಳ್ಬೋದನ್ನ 7 minus 3 by 4 into we can write it as y by x ಅಂತ ಬರೀಬಹುದು. ಹಾಗಾದ್ರೆ dy by dx is equals to plus 3 by 4 into x into y is equals ನಾವೇನು ಬರೋಣ 7 ಅಂತ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡ್ಕೊಂಡ್ಬಿಡ. ಸೊ ನಮಗೆ ಗೊತ್ತಿರುವಂತ ಏನಾಯ್ತು ಡಿಫರೆನ್ಷಿಯಲ್ ಇಕ್ವೇಶನ್ ಕೌಂಟ್ ಆಯ್ತಲ್ವಾ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಗೆ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನ ಫೈಂಡ್ ಮಾಡ್ಕೊಳ್ಳೋಣ. ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 3 by 4 ಇಂಟು ಏನಾಗುತ್ತೆ 1 by x ಬರುತ್ತೆ ಲಾಗ್ x ಆಗೋದ್ರಿಂದ ಲಾಗ್ x ಟು ದಿ ಪವರ್ ನಮ್ಗೆ ಏನು ಬರ್ತಾ ಹೋಗ್ತದೆ 3 by 4 ಬರ್ತಾ ಹೋಗ್ತದೆ. ಏನ್ ಬರಿಬಹುದು ಲಾಗ್ x ಟು ದಿ ಪವರ್ 3 by 4 ಆಗುತ್ತೆ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮ್ಗೆ ಏನು ಬಂದ್ಬಿಡುತ್ತೆ x ಟು ದಿ ಪವರ್ 3 by 4 ಬರ್ತಾ ಹೋಗ್ತದೆ. Then general solution is given by y into x to the power 3 by 4 is equals to. So as usually 7 ಹಂಗೆ ಇರ್ತದೆ x to the power 3 by 4 ನ ಇಂಟಿಗ್ರೇಟ್ ಮಾಡಿದಾಗ x to the power 7 by 4 divisible by 7 by 4 ಬರ್ತಾ ಹೋಗ್ತದೆ ಹೌದಲ್ವಾ. ಸೊ x to the power ನಮ್ಗೆ ಏನು ಬರ್ತಿಲ್ಲ 7 by 4
divisible by 7 by 4 ಆಗೋದ್ರಿಂದ we can write it as 4 by 7 into 7 by 4 plus c ಆಗುತ್ತೆ. ಸೊ 7 get cancel ಆಗುತ್ತೆ. ಹಾಗಾದ್ರೆ y is equals to x to the power ನಾವೇನ್ ಮಾಡ್ತಾ ಹೋಗೋಣ, ಇಲ್ಲಿ 4 ಬರ್ಕೊಳ್ತೀನಿ, ಇದನ್ನ ಇಷ್ಟು ಟರ್ಮ್ ಡಿವೈಡ್ ಮಾಡ್ಕೊಂಡು ತಗೋಣ. ನ್ಯೂಮರೇಟರ್ ಕಳ್ಸಿದ್ರೆ -3/4 ಹೋದ್ರೆ ಟೇಕಿಂಗ್ ದ ಎಲ್ಸಿಎಂ ಆದಾಗ ನಮಗೆ ಏನ್ ಬರ್ತಾ ಹೋಗ್ತದೆ, 7 - 3 4 4/4 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಇಲ್ಲಿ x ಬರ್ತಾ ಹೋಗ್ತದೆ. ಸೊ ಪ್ಲಸ್ c ಇಂಟು x to the power -3/4 ಆಗುತ್ತೆ. ಸೊ ದಿಸ್ ಇಸ್ ದ ನಮಗೆ ಏನ್ ಬಂದಂಗೆ ಈಗ ಜನರಲ್ ಸೊಲ್ಯೂಷನ್ ಬಂದ ಹಾಗೆ. ಅವ್ರು ಹೇಳಿದರೆ f of 1 is not equals to 4 then limit as extending to f of 1 by x ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನ ಅಂತ ಬರೆಯೋಣ, ಇದನ್ನ f of x ಅಂತ ಬರ್ಕೊಳ್ಳೋಣ. f of x is equals to 4 into x plus c into x to the power of -3/4 ಆಗುತ್ತೆ. ಹಾಗಾದ್ರೆ f of 1 by x ತಗೊಳ್ಳೋಣ. f of 1 by x ಅಂದ್ರೆ ನಮಗೆ ಏನಾಗುತ್ತೆ, 4 by x plus c to the power c into x to the power ಅಂತ ಬರೀಬಹುದು, 3/4 ಅಂತ ಬರೀಬಹುದು. ಹಾಗಾದ್ರೆ ಇದಕ್ಕೆ ಏನು ಅಪ್ಲೈ ಮಾಡ್ತಾ ಹೋಗೋಣ, ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 plus of x into f of 1 by x is equals to ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 plus of, ಸೊ x ಅನ್ನ ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ ಪ್ಲಸ್ c ಇಂಟು, ಸೊ 1 ಮಾಡಿದಾಗ ನಮಗೆ 7 to the power c/4 ಬರುತ್ತೆ. ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ನಮಗೇನು ಬರ್ತಾ ಹೋಗ್ತದೆ, 4 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಡಸ್ ನಾಟ್ ಎಕ್ಸಿಸ್ಟ್, ಸೊ ದಿಸ್ ಇಸ್ ಕ್ಯಾನ್ಸಲ್. ಎಕ್ಸಿಸ್ಟ್ ಇಸ್ ಈಕ್ವಲ್ಸ್ ಟು ಥೀಟಾ, ಕ್ಯಾನ್ಸಲ್. ಎಕ್ಸಿಸ್ಟ್ ಅಂಡ್ ಈಕ್ವಲ್ಸ್ ಟು 4/7 ಕ್ಯಾನ್ಸಲ್. ಎಕ್ಸಿಸ್ಟ್ ಅಂಡ್ ಈಕ್ವಲ್ಸ್ ಟು ಏನಾಗುತ್ತೆ, 4 ಆಗುತ್ತೆ. ಯಾವ್ದು ಕರೆಕ್ಟ್ ನಮಗೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the solution of dy by dx is equals to ax plus h divisible by by plus k represents a parabola when option a is equals to 0, b is equals to 0, option c, sorry option b, a is equals to 1, b is equals to 2, option c, a is equals to 0, b not equals to 0, option d, a is equals to 2 and b is equals to 1 ಅಂತ ಹೇಳಿ ಕೊಟ್ಟಿದ್ದಾರೆ. ರೈಟ್, ಕೊಟ್ಟಿರುವಂತಹ ಈಕ್ವೇಶನ್ ನಂಬರ್ ನಾವು ಸೊಲ್ಯೂಷನ್ dy by dx is equals to ಏನು, ax plus h divisible by by plus k ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನೇ ಮಾಡ್ಬಿಡ್ತೀನಿ, ವೇರಿಯಬಲ್ ಸಪರೇಬಲ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. by plus k into dy is equals to ax plus h into ನಾವೆಂತ ಬರೀಬಹುದು, dx ಅಂತ ಬರೀಬಹುದು. If applying integration on both sides, b into y square by 2 plus k into y is equals ಏನಾಗುತ್ತೆ, a into x square by 2 plus h into x ಬರ್ತಾ ಹೋಗುತ್ತೆ. ವಿಲ್ ರೈಟ್ ಆಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ c. ಹಾಗಾದ್ರೆ ನಮಗೆ ಏನ್ ಬೇಕು, ಪ್ಯಾರಾಬೋಲಾ ಬೇಕು. ನಮಗೆ ಈಕ್ವೇಶನ್ ಆಫ್ ಪ್ಯಾರಾಬೋಲಾ ಬೇಕಾದ್ರಿನ ಐದರ್ ಇಲ್ಲಿ ನೋಡಿ, ಈ ಟರ್ಮ್ ಆದ್ರೆ ಕಾನ್ಸ್ಟೆಂಟ್ ಆಫ್ ಈ ಟರ್ಮ್ ಆದ್ರೂ 0 ಆಗಬೇಕು, ಆರ್ ಈ ಟರ್ಮ್ ಆದ್ರೂ 0 ಆಗ್ಲೇಬೇಕಾಗತ್ತೆ. ಎನಿ ಒನ್ ಆಫ್ ದೇ ಅಲ್ವಾ. ಸೊ ನಾವೆಂತ ಬರೀಬಹುದು, ಫಾರ್ ದಿಸ್ ಟು ರೆಪ್ರೆಸೆಂಟ್ಸ್ ಎ ಪ್ಯಾರಾಬೋಲಾ ಒನ್ ಆಫ್ ದ ಟೂ ಕಂಡೀಷನ್ಸ್ ಇನ್, ಸೊ ಯಾವುದು, ಎಕ್ಸ್ ಸ್ಕ್ವಯರ್ ಆರ್ ಬಿ ಸ್ಕ್ವಯರ್ ಈಸ್ ಏನಾಗಬೇಕು, 0 ಆಗಬೇಕು. ದಟ್ ಈಸ್ ಐದರ್ ಎ ಇಸ್ ಈಕ್ವಲ್ಸ್ ಟು 0 and b is not equals to 0, or a is not equals to 0, b is equals to 0 ಆಗಬೇಕು. ನಮಗೆ ಪ್ಯಾರಾಬೋಲಾ y square is equals to 4ax, y square is equals to -4ax, x square is equals to 4ay, x square is equals to -4ay. ಇವು 4 ಫಾರ್ಮೆಟ್ ಗೊತ್ತಿದೆ ನಮಗೆ. ಸೊ ಆ ಕಾರಣದಿಂದಾಗಿ ಐದರ್ ಎಕ್ಸ್ ಸ್ಕ್ವೇರ್ ಇರಬೇಕು ಅಥವಾ y ಸ್ಕ್ವೇರ್ ಎರಡರಲ್ಲಿ ಒಂದಿರಬೇಕು. ಐದರ್ a is equals to 0 ಆಗಬೇಕು ಅಥವಾ b not equals to 0 ಆಗಬೇಕು. ನೆಕ್ಸ್ಟ್ a is not equals to 0 ಆಗಬೇಕು ಅಥವಾ b is equals to 0 ಆಗಬೇಕು. ಹಾಗಾದ್ರೆ ಯಾವ ಕಂಡೀಷನ್ ಪ್ರೂವ್ ಆಗುತ್ತೆ, ಇಲ್ಲಿ ಎರಡು ಈಕ್ವಲ್ಸ್ ಟು 0 ಆದ್ರೆ ಇಟ್ ಇಸ್ ನಾಟ್ ರೆಪ್ರೆಸೆಂಟ್ಸ್ ಎನ್ ಪ್ಯಾರಾಬೋಲಾ. ಸೊ ಹಾಗಾದ್ರೆ ನಮ್ಗೆ ಏನಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the degree of the differential equation of all lines to the parabola y square is equals to 4ax is ಅಂತ ಕೇಳಿದ್ದಾರೆ.
the degree of the differential equation of all tangent lines. All tangent lines to the parabola ಅಂತ ಕೊಟ್ಟಿದ್ದಾರೆ y square is equals to 4ax ಅಂತ ಕೊಟ್ಟಿದ್ದಾರೆ. We know that solution. We know that equation of tangent y is equals to m into x plus a by m. ನಮಗೆ ಇದಕ್ಕೆ ಫಾರ್ಮೆಟ್ ಗೊತ್ತಿರಬೇಕು. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಳ್ಳೋಣ. dy by dx is equals ನಮಗೆ ಏನು ಬಂದ್ಬಿಡುತ್ತೆ m ಬಂದ್ಬಿಡುತ್ತೆ. ಬೈ ಎಲಿಮಿನೇಟಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ನೋಡಿ ನಾವು ಡಿಫರೆನ್ಷಿಯಲ್ ಈಕ್ವೇಷನ್ ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ನಾನು ಏನು ಮಾಡಿದೆ, ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದೆ. therefore ನಮಗೆ ರಿಕ್ವೈರ್ಡ್ ಈಕ್ವೇಷನ್ ಏನು ಬಂದ್ಬಿಡುತ್ತೆ, y into dy by dx into x plus a divisible by dy by dx ಆಗುತ್ತೆ. So multiplying dy by dx on both sides, dy by dx into y is equals to dy by dx whole square into x plus ನಮಗೇನು ಬರ್ತಾ ಹೋಗ್ತದೆ, a ಬರ್ತಾ ಹೋಗ್ತದೆ. ಹಾಗಾದ್ರೆ ಡಿಗ್ರಿ ಏನು ಬರ್ತಾ ಹೋಗ್ತದೆ, ಸೊ ಡಿಗ್ರಿ ಈಸ್ 2 ಆಗುತ್ತೆ. ಯಾಕಂದ್ರೆ ಡೆರಿವೇಟಿವ್ ನ ಪವರ್ ಎಷ್ಟಿದೆ, 2. ಹೈಯೆಸ್ಟ್ ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್. ಇಲ್ಲಿದೆ ಪವರ್ 1 ಇದೆ, 1 ಗಿಂತ ಬಿಗರ್ ಯಾವುದು, 2. ಸೊ ಹಾಗಾದ್ರೆ ನಮಗೆ ಏನು ಬರ್ತಾ ಹೋಗ್ತದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. Solution of the differential equation dy by dx whole square minus dy by dx into e power x plus e to the power of minus x plus 1 is equals to ಏನು ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. are given by option A y square minus e power x is equals to c, option B y to the power 3 plus e power x is equals to c, option C y plus e to the power of minus x is equals to c, option D y plus e to the power of minus x plus e to the power of x is equals to ಅಂತ c ಅಂತ ಕೊಟ್ಟಿದ್ದಾರೆ. ನಮಗೆ ಏನು ಕೊಟ್ಟಿದ್ದಾರೆ, ಗಿವನ್ dy by dx whole square minus dy by dx into e power x plus e to the power of minus x plus 1 is equals to 0 na we can write it as dy by dx minus e to the power of minus x into dy by dx minus e to the power x is equals ನಾವೆಂತ ಬರೀಬಹುದು, 0 ಅಂತ ಬರೀಬಹುದು. ಪ್ರೊಡಕ್ಟ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ, ಇಲ್ಲಿರುವಂತಹ ಈಕ್ವೇಷನ್ ಬರುತ್ತೆ. ಹಾಗಾದ್ರೆ ಏನಂತ ಅರ್ಥ, dy by dx minus e to the power of minus x is equals to 0 or dy by dx minus e power x is equals ಆಗುತ್ತೆ 0 ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಇದನ್ನ ಇಂಟಿಗ್ರೇಟ್ ಮಾಡೋದ್ರಿಂದ ನಮಗೆ ಏನು ಬರ್ತಾ ಹೋಗ್ತದೆ, y ಮೈನಸ್ ಇಂಟು ಮೈನಸ್ ಅಂತ ಬರೆಯೋದು ಪ್ಲಸ್ e ಪವರ್ x is equals to some arbitrary constant ಅಂತ ಬರೆಯೋಣ, c ಅಂತ ಬರೆಯೋಣ, c ಅಂತ ಬರೆಯೋಣ. ಅದೇ ರೀತಿ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ y minus e power x is equals some arbitrary constant c2 ಆಗುತ್ತೆ. ಹಾಗಾದ್ರೆ ಆಪ್ಷನ್ ನೋಡೋಣ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. y plus e to the power of minus x plus is equals to ಆಗುತ್ತೆ c ಅನ್ನೋ ಕಾನ್ಸ್ಟೆಂಟ್ ಆನ್ಸರ್. ನಮಗೇನು ಬರಬೇಕು, ಈ ಈಕ್ವೇಷನ್ ನ ಈ ರೀತಿ ಬರ್ಕೋಬೇಕು ಅನ್ನೋದು ಗೊತ್ತಾಗಬೇಕಷ್ಟೇ. ಈ ರೀತಿ ಬರ್ಕೋಬೇಕನ್ನೋದು ಗೊತ್ತಾದ್ರೆ ಮಾತ್ರ ನಮಗೇನು ಬರ್ತಾ ಹೋಗ್ತದೆ, ಈಸಿಯಾಗಿ 2 ಸ್ಟೆಪ್ ಅಲ್ಲಿ ಆನ್ಸರ್ ಬರ್ತಾವೆ. ಓಕೆನಾ? ರೈಟ್, ನೆಕ್ಸ್ಟ್ ಒನ್. The differential equation represents the family of curves y square is equals to 2c of x plus square root of c where c is greater than 0 is a parameter is of order and degree as follows. So simple question ಇದು. ನಾವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಈಕ್ವೇಷನ್ ಅಲ್ಲಿ ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅನ್ನು ನಾವೇನ್ ಮಾಡ್ತಾ ಹೋಗ್ಬೇಕು, ರಿಮೂವ್ ಮಾಡ್ತಾ ಹೋಗ್ಬೇಕು. ಹೇಗೆ ರಿಮೂವ್ ಮಾಡ್ತಾ ಹೋಗೋದಪ್ಪ ಅಂದ್ರೆ ಇದನ್ನೊಮ್ಮೆ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, 2y ಇಂಟು y ಡ್ಯಾಶ್ ಬರುತ್ತೆ. 2y ಇಂಟು y ಡ್ಯಾಶ್ ಮಾಡಿದಾಗ ನಮಗೆ 2c ಅನ್ನೋದೇನೋ ಕಾನ್ಸ್ಟೆಂಟ್ ಹಾಗೆ ಇರ್ತದೆ. x ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. 2c ಇಂಟು ಸ್ಕ್ವೇರ್ ರೂಟ್ ಆಫ್ c ಹೋಲ್ ಕಾನ್ಸ್ಟೆಂಟ್. ಹಾಗಾಗಿ 2 ಕ್ಯಾನ್ಸಲ್ ಆದರೆ c ಇಸ್ ಈಕ್ವಲ್ಸ್ ಅಂತ ಬರೀಬಹುದು, y ಇಂಟು y ಡ್ಯಾಶ್ ಅಂತ ಬರೀಬಹುದು. ಇದನ್ನ ರಿಪ್ಲೇಸ್ ಮಾಡ್ಕೊಳ್ಳೋಣ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಾಗುತ್ತೆ, y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು we can write it as 2 into y dash of x plus square root of ನಾವೆಂತ ಬರೆಯೋಣ, y into y dash ಅಂತ ಬರೆಯೋಣ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ y ಸ್ಕ್ವೇರ್ ಇದನ್ನ ಈಕ್ವೇಷನ್ ಮಾಡ್ಕೊಳ್ಳೋಣ, ಮೈನಸ್ 2x into y dash is equals to, ನೋಡಿ ನಮಗೆ ಏನು ಬರುತ್ತೆ, y into y dash to the power, ಇಲ್ಲಿ 1/2 ಇದೆ ಪವರ್, ಮತ್ತೆ ಏನಿದೆ ಇಲ್ಲಿ 2 ಇದೆ ಅಲ್ವಾ.
ಪವರ್ ಏನಾಗಿದೆ ಇಲ್ಲಿ 1 ಇದೆ, 1/2 ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ, ಸೊ 1 + 1/2 ನಮಗೆ ಮಾಡಿದಾಗ ಏನು ಬರ್ತದೆ, 3/2 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮ್ಗೆ ಏನು ಬೇಕೀಗ, ಸೊ ಇಲ್ಲಿ 3/2 ಇದೆ. ಅವ್ರು ಕೇಳಿದ್ರೆ ನಮ್ಗೆ ಏನು ಕೇಳಿದರೆ, ಡಿಗ್ರಿ ಕೇಳಿದ್ದಾರೆ, ಆರ್ಡರ್ ಅಂಡ್ ಡಿಗ್ರಿ ಕೇಳಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಏನು ಮಾಡ್ತಾ ಹೋಗೋಣ, ರೈಸಿಂಗ್ ಪವರ್ ಬೈ 2 ಅನ್ನು ಬೋತ್ ಸೈಡ್ ಮಾಡ್ಕೊಳ್ಳೋಣ. ನಮಗೇನು ಬರುತ್ತೆ, 4 ಇಂಟು y ಡ್ಯಾಶ್ ಟು ದಿ ಪವರ್ ಏನು ಬರುತ್ತೆ, 3 ಬರುತ್ತೆ. ಹಾಗಾದ್ರೆ ಡಿಗ್ರಿ ಎಷ್ಟು ಬಂತು, ಡಿಗ್ರಿ ಈಸ್ 3 ಆದರೆ ಆರ್ಡರ್ ನಿಮಗೆ ಏನು ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಸೊ ದಟ್ ಈಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಜನರಲ್ ಸೊಲ್ಯೂಷನ್ ಆಫ್ ದಿ differential equation dy by dx plus 1 plus cos 2y divisible by 1 minus cos 2x is equals to 0 is given by option A tan y plus cot x is equals to c, option B tan y minus cot x is equals to c, option C tan x minus cot y is equals to c, option D tan x plus cot y is equals to c ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬಹಳ ಸಿಂಪಲ್. ಸೊ ವೇರಿಯಬಲ್ ಸಪರೇಬಲ್ ಮೆಥಡ್ ಹೋಗೋಣ. ಸೊಲ್ಯೂಷನ್ dy by dx plus 1 plus cos into 2y divisible by 1 minus cos 2x ಅಂತ ಕೊಡ್ತಾರೆ. ವೇರಿಯಬಲ್ ಸಪರೇಬಲ್ ಮೆಥಡ್ ಹೋಗೋಣ. 1 plus cos 2y, ನಮಗೆ cos 2y ಫಾರ್ಮಲ್ ನಾನು ಏನು ಮಾಡ್ತೀನಿ, cos square x minus sin square x ಫಾರ್ಮಲ್ ಯೂಸ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಏನಂತ ಬರೀಬಹುದು, dy divisible by 1 plus cos square x minus sin square x ಅಂತ ಬರೀಬಹುದು. ಈಸ್ ಈಕ್ವಲ್ ಏನಿದೆ, is equals to 0 ಇರೋದ್ರಿಂದ, ಅಲ್ವಾ, is equals ಇದೆ 0 ಇರೋದ್ರಿಂದ, ಸೊ ಹಿಯರ್ ಪ್ಲಸ್ ನಾನು ಏನು ಮಾಡ್ತೀನಿ, ವೇರಿಯಬಲ್ ಸಪರೇಟ್ ಮಾಡ್ಕೊಂಡಾಗ ಮೈನಸ್ ಬರ್ತಾ ಹೋಗ್ತದೆ. ಮೈನಸ್ ನಾವು ಏನು ಮಾಡ್ತೀವಿ, ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಪ್ಲಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ನಾವೆಂತ ಬರೀಬಹುದು, ಸಾರಿ ಡಿ ವೈ ಅದಂದ್ರೆ ನಮಗೆ ವೈ ಬರಬೇಕು, ಫಂಕ್ಷನ್ ಆಫ್ ವೈ ಬರಬೇಕಾಗಿತ್ತಲ್ವಾ, ವೈನೇ ಬರೆಯೋಣ. ನಾವೇನ್ ಮಾಡ್ತೀವಿ, ಸೊ 1 plus cos 2y divisible by 1 minus cos 2x ನ ಶಿಫ್ಟ್ ಮಾಡ್ಕೊಳ್ಳೋಣ, ಮೈನಸ್ ಆಗುತ್ತೆ. 1 plus cos 2y ನ ಡಿನಾಮಿನೇಟರ್ ಶಿಫ್ಟ್ ಮಾಡ್ಕೊಳ್ಳೋಣ, 1 ಇದೆ, ಪ್ಲಸ್ ನಾವೇನ್ ಮಾಡೋಣ, ಅದನ್ನ cos square y minus sin square y ಅಂತ ಮಾಡೋಣ. ಇಲ್ಲಿ ಮೈನಸ್ ಒಂದಿರುತ್ತೆ, ಮೈನಸ್ ಈ ಕಡೆ ಶಿಫ್ಟ್ ತಗೊಂಡ್ಬಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಆಗೋದ್ರಿಂದ dx divisible by 1 minus ಅಗೇನ್ ಇದೆ ಅಂತ ಬರೀಬಹುದು, cos square x plus sin square x is equals to be considered as 0 ಅಂತ ಬರೀಬಹುದು. ನೋಡಿ 1 minus sin square y ನಾನು ಅಂತ ಬರೀತಾ ಹೋಗ್ತೀನಿ, cos square y ಅಂತ ಬರೀಬಹುದು. cos square y plus cos square y ಏನಾಗುತ್ತೆ, 2 cos square y ಆಗುತ್ತೆ. ಮೇಲ್ಗಡೆ ಶಿಫ್ಟ್ ಮಾಡಿದಾಗ 2 secant square y ಬರುತ್ತೆ ಹೋಗ್ತದೆ. ಸೊ ನಾನೇನು ಬರೀತಿದ್ದೀನಿ, ಡೈರೆಕ್ಟ್ ಆಗಿ secant square y into dy ಅಂತ ಬರೀತೀನಿ. ಅಗೇನ್ ಇದೇ ರೀತಿಯಾಗಿ 1 minus cos square x ಅಂತ ಬರೀಬಹುದು, 2 sin square x ಅಂತ ಬರೀಬಹುದು. sin square x plus sin square x ಏನಾಯ್ತು, 2 sin square x ಆಯ್ತು. ಮೇಲ್ಗಡೆ ಹೋಯ್ತು 2 cosecant square x ಅಂತ ಬರೀಬಹುದು. 2 ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ನಾನು ಕಾಮನ್ ತಗೊಂಡು ಆ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಇಂಟಿಗ್ರೇಷನ್ ಆಫ್ cosecant square x is equals to cosecant square x into dx is equals to 0 ಅಂತ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ secant square y ನಾವೆಂತ ಬರೆಯೋಣ, tan y ಅಂತ ಬರೀಬಹುದು. ಪ್ಲಸ್ ಸೊ ಇಂಟಿಗ್ರೇಷನ್ ಆಫ್ cosecant square x ನಾವೆಂತ ಬರೀಬಹುದು, ಮೈನಸ್ cot x ಅಂತ ಬರೀಬಹುದು. is equals to sum c ಆಗುತ್ತೆ. therefore tan y minus cot x is equals to c ಬರುತ್ತೆ. ಹಾಗಾದ್ರೆ ನಮಗೆ ಆಪ್ಷನ್ ಸೊ ಬಿ is the correct answer. Right. The next question. The solution of the differential equation ಏನು ಕೊಟ್ಟಿದ್ದಾರೆ, y into dx minus x into dy plus 3x square y square e to the power x cube into dx is equals to ಏನು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಇದನ್ನ ಬರ್ಕೊಳ್ತೀನಿ, y dx minus x dy is equals to minus of 3x square y square e to the power x to the power 3 into dx ಅಂತ ಬರ್ಕೊಳ್ತೀನಿ. ಐ ಆಮ್ ಥ್ರೋಟ್ ಡಿವಿಸಿಂಗ್ ಬೈ y ಸ್ಕ್ವೇರ್ ಮಾಡಿದಾಗ y into dx minus x into dy divisible by y square is equals to minus 3x square into e to the power x cube into ನಮಗೆ ಏನು ಬರುತ್ತೆ, dx ಆಗುತ್ತೆ. ಸೊ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಸೊ ಇದನ್ನ ಹೆಂಗೆ ಬರೀಬಹುದು ನಾವು, ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿನ್ನೆ ಕ್ಲಾಸಲ್ಲಿ, ಸಾರಿ ಇವತ್ತಿನ ಕ್ಲಾಸ್ ಲಾಸ್ಟ್ ಸಿನಾಪ್ಸಿಸ್ ಹೇಳ್ಕೊಟ್ಟಿದ್ದೀನಿ. ವಿ ಕ್ಯಾನ್ ರೈಟ್ ಇಟ್ ಆಸ್ ಅಪ್ಲೈಯಿಂಗ್ ಇಂಟಿಗ್ರೇಷನ್ ಬರೀತೀನಿ. ಸೊ ಡಿ ಬೈ ಅಂತ ಬರೀಬಹುದು, ಎಕ್ಸ್ ಬೈ ವೈ ಅಂತ ಬರೀಬಹುದು. ಇಂಟು ಇಲ್ಲಿ ಡಿ ವೈ ಇದೆ.
ಸಾರಿ ಎಂತ ಬರೀಬಹುದು, ಡಿಫ್ರೆನ್ಷಿಯೇಷನ್ ಆಫ್ ನಾವೆಂತ ಬರೀಬಹುದು, ಎಕ್ಸ್ ಬೈ ವೈ ಅಂತ ಬರೀಬಹುದು. ಅಗೇನ್ ದಿಸ್ ಇಸ್ ಈಕ್ವಲ್ ಅಂತ ಬರೀಬಹುದು. ಸೊ ಡಿಫರೆನ್ಶಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ಮೈನಸ್ ಆಗಿ ಬರೋಣ, ಇ ಟು ದಿ ಪವರ್ ಎಕ್ಸ್ ಕ್ಯೂಬ್ ಅನ್ನ ಬರ್ಕೊಳ್ಬಹುದು ಅಲ್ವಾ. ಇದಕ್ಕೆ ನಾನು ಏನು ಮಾಡ್ತೀನಿ, ಇಂಟಿಗ್ರೇಷನ್ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನು ಬರುತ್ತೆ ಇಲ್ಲಿ ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ಟು, ಸೊ ವಿರ್ ಗೆಟಿಂಗ್ ಮೈನಸ್ ಇ ಟು ದಿ ಪವರ್ ಎಕ್ಸ್ ಟು ದಿ ಪವರ್ 3 ಬರ್ತದೆ. ಸೊ ನಮ್ಗೇನು ಬರ್ತಾ ಹೋಗ್ತದೆ, ಪ್ಲಸ್ ನಮ್ಗೇನು ಬರುತ್ತೆ ಇಲ್ಲಿ ಸಿ ಬರ್ತಾ ಹೋಗ್ತದೆ. ಅದನ್ನ ಈಕ್ವೇಷನ್ ಮಾಡ್ಕೊಂಡ್ರೆ ಎಕ್ಸ್ ಬೈ ವೈ ಪ್ಲಸ್ ಇ ಟು ದಿ ಪವರ್ ಎಕ್ಸ್ ಟು ದಿ ಪವರ್ 3 ಇಸ್ ಈಕ್ವಲ್ಸ್ ಟು ವಿರ್ ಗೆಟಿಂಗ್ ಸಿ ಬರ್ತಾ. ಹಾಗಾದ್ರೆ ಆಪ್ಷನ್ ನಮ್ಗೆ ಯಾವ್ದು ಕರೆಕ್ಟು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. So next question. So what are the order and degree respective of the differential equation? ಇದು ಬಹಳ ಸಿಂಪಲ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಏನು ಕೊಟ್ಟಿದ್ದಾರೆ, 5/6 ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ಸ್ ಟು ಡಿ ವೈ ಬೈ ಡಿ ಎಕ್ಸ್ ಟು ದಿ ಪವರ್ 1/3 ಅಂತ ಕೊಟ್ಟಿದ್ದಾರೆ. ಸೊ ರೈಸಿಂಗ್ ಪವರ್ ರೈಸಿಂಗ್ ಬೈ ನಾನು ಏನು ಮಾಡ್ತೀನಿ, 6 ಮಾಡ್ಬಿಡ್ತೀನಿ. ಹಾಗಾದ್ರೆ ನಮಗೇನು ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ 6 ಕ್ಯಾನ್ಸಲ್ ಆದರೆ ನಮಗೇನು ಬರ್ತಾ ಹೋಗ್ತದೆ, 5 ಆಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ನಮಗೇನು ಬರುತ್ತೆ, 6/3 ಆದರೆ ನಮಗೇನು ಬರುತ್ತೆ, 2 ಬರ್ತಾ ಹೋಗ್ತದೆ. ಸೊ ಆರ್ಡರ್ ಟು ಡಿಗ್ರಿ 5 ಆಗುತ್ತೆ. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್. ಎ ಕಂಟಿನ್ಯೂಸ್ಲಿ ಡಿಫರೆನ್ಷಿಯಬಲ್ ಫಂಕ್ಷನ್ phi of x and x belongs to close interval 0 to comma pi to minus pi/2 satisfies y dash is equals to 1 plus y square, y of 0 is equals to 0 is equals to y of pi is option A tan x, option B x into x minus pi, option C x minus pi into 1 minus e power x, option D secant square x ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ y dash ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾನು ಏನು ಮಾಡ್ತೀನಿ, dy by dx is equals to 1 plus y square ಅಂತ ಬರ್ಕೊಳ್ತೀನಿ. I am converting it into variable separable form and again applying integration. 1 by 1 plus y square into dy is equals to integration of dx. Integration of 1 by 1 plus x square ಏನಾಗುತ್ತೆ, that is a tan inverse of we can write it as y is equals to we can write it as x plus c ಅಂತ ಬರೀಬಹುದು. ಹಾಗಾದ್ರೆ y of 0 is equals to 0 ಕೊಟ್ಟಿದ್ದಾರೆ, ಏನಾಗುತ್ತೆ, the given y of 0 is equals to 0 is equals to y of pi ಅಂತ ಕೊಟ್ಟಿದ್ದಾರೆ. y of 0 is equals to 0 ಕೊಟ್ಟಾಗ y of 0 is equals to 0 ಕೊಟ್ಟಾಗ this implies that y of 0 is equals to 0 ತಗೊಳ್ಳೋಣ, tan 0 0 0. this implies that y of 0 is equals to 0 ಅಲ್ವಾ. x ಪ್ಲೇಸ್ ಅಲ್ಲಿ 0 ಸೆಟ್ ಮಾಡ್ಕೊಳ್ಳೋಣ, y ಪ್ಲೇಸ್ ಅಲ್ಲಿ 0 ಸೆಟ್ ಮಾಡ್ಕೊಳ್ಳೋಣ. 0 ಕೊಟ್ಟಾಗ c ವ್ಯಾಲ್ಯೂ ಏನಾಯ್ತು, ನಮಗೆ 0 ಆಗುತ್ತೆ. ದಟ್ ಈಸ್ ಸಮ್ ವಿ ಕ್ಯಾನ್ ರೈಟ್ ಆಸ್ tan c is equals to we can write as 0 ಹೌದಲ್ವಾ, ಬರೀಬಹುದು. ನೆಕ್ಸ್ಟ್ y of pi is equals to 0 ಕೊಟ್ಟಾಗ this implies that ನಮಗೇನು ಬರುತ್ತೆ, tan of ಸೊ pi plus c is equals to 0 ಆಗುತ್ತೆ. ಹಾಗಾದ್ರೆ we can write as ಅಂತ ಬರೆಯೋಣ. ಅಗೇನ್ c is equals ನಮಗೇನು ಬರುತ್ತೆ, n pi ಬರೋದ್ರಿಂದ we can write it as y is equals to ಅಂತ ಬರೀಬಹುದು, tan x ಅಂತ ಬರೀಬಹುದು. ಹಾಗಾದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ is the correct answer. ಓಕೆನಾ, ರೈಟ್. The next question. A particle moves in a straight line with a velocity given by dx by dt is equals to x plus 1. X is a distance traveled. The time taken by a particle to traverse a distance 99 meters is ಅಂತ ಹೇಳ್ತಾರೆ. ಅದ್ರಲ್ಲಿ ನಮಗೆ ಕೊಟ್ಟಿರೋದು ಈಕ್ವೇಷನ್ ಏನು ಕೊಟ್ಟಿದ್ದಾರೆ, dx by dt is equals ನಮಗೆ ಏನು ಕೊಟ್ಟಿದ್ದಾರೆ, x plus 1 ಕೊಟ್ಟಿದ್ದಾರೆ. ಸೊ ಅದನ್ನು ವೇರಿಯಬಲ್ ಸಪರೇಬಲ್ ಮೆಥಡ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. 1 by x plus 1 into dx is equals to we are getting dt. So integration, applying integration on both side. 1 by x plus 1 ಏನಾಗುತ್ತೆ, we can write it as log of x plus 1 is equals to t plus c ಆಗುತ್ತೆ ಹೌದಲ್ವಾ. ಸೊ ಅಟ್ ಇನಿಷಿಯಲಿ ನಾವು ಟೈಮ್ ಇಸ್ ಈಕ್ವಲ್ಸ್ ಟು 0 ತಗೊಂಡಾಗ x ಕೂಡ ಡಿಸ್ಟೆನ್ಸ್ ಏನಾಗುತ್ತೆ, 0 ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ, x is equals to 0 ತಗೊಂಡಾಗ log 1 0, ಅಗೇನ್ t is equals to 0 ಅಂದ್ರೆ c is equals to we are getting 0 ಬರುತ್ತೆ. ಹಾಗಾದ್ರೆ ನಮಗೆ ಏನು ಬರ್ತದೆ ಇಲ್ಲಿ, log of x plus 1 is equals to ಏನು ಬರುತ್ತೆ, t ಬರುತ್ತೆ.
ಹಾಗಾದ್ರೆ ಅವ್ರು ಕೇಳಿದರೆ ದ ಟೈಮ್ ಟೇಕನ್ ಬೈ ಪಾರ್ಟಿಕಲ್ ಟ್ರಾವರ್ಸ್ ಡಿಸ್ಟೆನ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ರೆ 99 ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 99 ಆದಾಗ ಸೊ ಲಾಗ್ ಆಫ್ ನಮ್ಗೇನು ಬರುತ್ತೆ ಇಲ್ಲಿ 100 ಬರುತ್ತೆ. ಇಸ್ ಈಕ್ವಲ್ಸ್ ಟು 100 ನ 10 ಸ್ಕ್ವೇರ್ ಅಂತ ಬರೀಬಹುದು. ವಿ ಕ್ಯಾನ್ ರೀಡ್ ಆಸ್ 2 log 10 base c is equals to t ಅಂತ ಬರೀಬಹುದು. ಹಾಗಾದ್ರೆ ನಮಗೆ ಯಾವ ಕರೆಕ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಓಕೆನಾ? ಸೊ ಇಷ್ಟು ಪ್ರಾಬ್ಲಮ್ಸ್ ಇವತ್ತಿನ ಕ್ಲಾಸಲ್ಲಿ ಇರಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸೊ ಈ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.